ನಮಸ್ಕಾರ ಮಕ್ಕಳೇ. ನಾವು ನಿನ್ನೆಯ ಒಂದು ಅವಧಿಯಲ್ಲಿ ಭಾರತದ ಪ್ರಾಚೀನ ನಾಗರಿಕತೆಗಳ ಜೊತೆಯಲ್ಲಿ ಆರ್ಯರ ಒಂದು ಕಾಲಕ್ಕೆ ಸಂಬಂಧಿಸಿದಂತೆ ಆರ್ಯರು ಯಾರು, ಆರ್ಯರು ಅಂತಕ್ಕಂಥವರು ಯಾವ ಬುಡಕಟ್ಟಿಗೆ ಸಂಬಂಧಿಸಿದರು, ಆರ್ಯರು ಅಂತಕ್ಕಂಥವರು ಭಾರತಕ್ಕೆ ಹೇಗೆ ಬಂದರು, ಆನಂತರ ದಿನಗಳಲ್ಲಿ ಆರ್ಯರು ಭಾರತದಲ್ಲಿ ಆರ್ಯರ ಕಾಲದಲ್ಲಿರ್ತಕ್ಕಂತಹ 4 ಕಾಲಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತಕ್ಕಂಥವು. ಈ ವೇದಗಳಲ್ಲಿ ಮೊಟ್ಟಮೊದಲಾಗಿರ್ತಕ್ಕಂತಹ ಋಗ್ವೇದ ಕಾಲದ ಸಂಬಂಧಿಸಿದಂತೆ ಸಾಮಾಜಿಕ ಜೀವನ ಯಾವ ರೀತಿ ಇತ್ತು, ಅರ್ಥವ್ಯವಸ್ಥೆ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ನಾವು ನಿನ್ನೆ ಅವಧಿಯಲ್ಲಿ ತಿಳಿದುಕೊಂಡ್ವಿ. ಈಗ ನಾವು ನಮ್ಮ ಇವತ್ತಿನ ಒಂದು ದಿನದಲ್ಲಿ ಕಲಿತಕ್ಕಂಥ ಫಲಿತಾಂಶಗಳೆಂದರೆ ಋಗ್ವೇದ ಕಾಲದ ಒಂದು ರಾಜಕೀಯ ವ್ಯವಸ್ಥೆ ಹೇಗಿತ್ತು, ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು ಅಂತಕ್ಕಂಥದ್ದನ್ನು ನೋಡೋಣ. ಆನಂತರ ಉತ್ತರ ಋಗ್ವೇದ ಕಾಲದ ಅಥವಾ ವೈದಿಕ ಕಾಲ ಅಂತಕ್ಕಂಥದ್ದು ಯಾವ ರೀತಿ ಇತ್ತು, ಅಲ್ಲಿ ಸಾಮವೇದ ಹೇಗಿತ್ತು, ಅಥರ್ವವೇದ ಹೇಗಿತ್ತು, ಯಜುರ್ವೇದದಲ್ಲಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ 3 ಕಾಲಗಳನ್ನು ಸೇರಿಸಿ ಉತ್ತರ ಋಗ್ವೇದ ಕಾಲ ಅಂತ ಹೇಳ್ಬಿಟ್ಟು ಕರೀತೀವಿ. ಈ ಋಗ್ವೇದ ಕಾಲದಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ನಾವು ನೋಡಿದಾಗ ಮೊಟ್ಟಮೊದಲಾಗಿ ಧಾರ್ಮಿಕ ವ್ಯವಸ್ಥೆ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಅಂತ ರಾಜಕೀಯ ವ್ಯವಸ್ಥೆ ಅಂತಕ್ಕಂಥದ್ದು ನೋಡಿದಾಗ ಋಗ್ವೇದದಲ್ಲಿ ಗ್ರಾಮ ಅಂತಕ್ಕಂಥದ್ದು ಉಲ್ಲೇಖವಾಗಿದೆ. ಗ್ರಾಮ, ಈ ಗ್ರಾಮದಲ್ಲಿ ಬುಡಕಟ್ಟುಗಳು ಅಂತಕ್ಕಂಥವರು ವಾಸವಾಗಿದ್ದರು. ಬುಡಕಟ್ಟುಗಳು, ಗ್ರಾಮ ಅಂತಕ್ಕಂಥದ್ದು ಉಲ್ಲೇಖವಾಗಿದ್ದು ಅಲ್ಲಿ ಬುಡಕಟ್ಟುಗಳಂತಕ್ಕಂಥವರು ವಾಸ ಆಗಿದ್ದಾರೆ. ಬುಡಕಟ್ಟುಗಳ ಮುಖ್ಯಸ್ಥನನ್ನ ರಾಜನ್ ಅಥವಾ ರಾಜ ಎಂದು ಕರೀತಾ ಇದ್ರು. ಬುಡಕಟ್ಟುಗಳ ಮುಖ್ಯಸ್ಥನನ್ನ ಎಂತ ಕರೀತಾ ಇದ್ರು? ರಾಜನ್ ಅಥವಾ ರಾಜ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ನೋಡಿ, ಋಗ್ವೇದ ಕಾಲದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಗ್ರಾಮಗಳ ಬಗ್ಗೆ ಉಲ್ಲೇಖ ಅಥವಾ ಆಧಾರ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ನಾವು ಕಾಣಬಹುದು. ಈ ಉಲ್ಲೇಖದಲ್ಲಿ ಸಂಬಂಧಿಸಿದಂತೆ ಬುಡಕಟ್ಟುಗಳು ಅಂತಕ್ಕಂಥವು ಗ್ರಾಮದಲ್ಲಿ ವಾಸವಾಗಿದ್ದರು. ಆ ಬುಡಕಟ್ಟುಗಳಿಗೆ ರಾಜ ಅಥವಾ ರಾಜನು ಅಂತಕ್ಕಂಥವನು ಮುಖ್ಯಸ್ಥನಾಗಿದ್ದು, ರಾಜನು ಹೆಸರು ಅಂತಕ್ಕಂಥದ್ದು ನಿರ್ದಿಷ್ಟ ಬುಡಕಟ್ಟುಗಳಿಗೆ ಸಂಬಂಧಿಸಿತ್ತು. ರಾಜನ ಒಂದು ಹೆಸರು ಅಂತಕ್ಕಂಥದ್ದು ಅಥವಾ ರಾಜನು ಅಂತಕ್ಕಂಥದ್ದು ನಿರ್ದಿಷ್ಟವಾಗಿರ್ತಕ್ಕಂತಹ ಬುಡಕಟ್ಟುಗಳಿಗೆ ಸಂಬಂಧಿಸಿದವಾಗಿದ್ದು, ಬುಡಕಟ್ಟುಗಳಲ್ಲಿ ಒಂದಕ್ಕಿಂತ ಹೆಚ್ಚು ಬುಡಕಟ್ಟುಗಳಲ್ಲಿ ಹೆಚ್ಚಿನ ರಾಜನು ಇರಬಹುದಾಗಿರ್ತಕ್ಕಂಥ ಒಂದು ಸಂದರ್ಭ ಇತ್ತು. ಅರ್ಥ ಆಯ್ತಾ? ಇದು ನೋಡಿ, ಈ ಬುಡಕಟ್ಟುಗಳಲ್ಲಿ ನಿರ್ದಿಷ್ಟವಾದ ರಾಜನ ಹೆಸರಿದ್ದು ಆ ಬುಡಕಟ್ಟುಗಳಲ್ಲಿ ರಾಜರುಗಳು ಅಂತಕ್ಕಂಥ ಒಂದಕ್ಕಿಂತ ಹೆಚ್ಚು ರಾಜರುಗಳು ಇರಬಹುದಾಗಿತ್ತು. ಎಲ್ಲಿ? ಬುಡಕಟ್ಟುಗಳಲ್ಲಿ. ಈ ಬುಡಕಟ್ಟುಗಳಲ್ಲಿ ಒಂದು ಮುಖ್ಯಸ್ಥನಾಗಿರ್ತಕ್ಕಂಥ ರಾಜನು ಅಂತಕ್ಕಂಥದ್ದು ರಾಜತ್ವ ಅಂತಕ್ಕಂಥದ್ದು ವಂಶ ಪರಂಪರೆಯಾಗಿತ್ತು. ತಾನು ನಂತರ ತನ್ನ ವಂಶದವರು ಬೇರೆ ಯಾರಾದರೂ ಸಹ ಬುಡಕಟ್ಟುಗಳಿಗೆ ಮುಖ್ಯಸ್ಥನಾಗ್ತಕ್ಕಂಥ ಒಂದು ಸನ್ನಿವೇಶ ಸಂದರ್ಭ ಅಂತಕ್ಕಂಥದ್ದು ಇತ್ತು. ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಅವರು ಕಂಡುಕೊಂಡಿರ್ತಕ್ಕಂಥ ವಂಶಗಳಲ್ಲಿ ಯಾವುದಪ್ಪ ಅಂತಂದ್ರೆ, ಒಂದೇ ಉದಾಹರಣೆಗೆ ಕುರು ವಂಶಾವಳಿಗೆ ಸಂಬಂಧಿಸಿದಂತೆ ಇರ್ತಕ್ಕಂಥದ್ದು ಪೃಕ್ಷಿ ಅಂತಕ್ಕಂಥ ವಂಶ. ಅದೇ ರೀತಿ ನಾವು ಭರತ ವಂಶಾವಳಿಗೆ ಯಾವುದು ಅಂತಕ್ಕಂಥದ್ದು ಸುಧಾನ ಅಂತಕ್ಕಂಥದ್ದು ಇತ್ತು. ಸುದಾಸ ಅಂತಕ್ಕಂತಹ ವಂಶಾವಳಿಗಳನ್ನ ನಾವು ಕಾಣಬಹುದಾಗಿತ್ತು. ನೋಡಿ, ಒಂದೊಂದಾಗಿ ಹೇಳ್ತೀನಿ. ಆರ್ಯರು ತಮ್ಮ ಉಲ್ಲೇಖದಲ್ಲಿ ಗ್ರಾಮವನ್ನ ಕಾಣಬಹುದು. ಗ್ರಾಮಗಳಲ್ಲಿ ಬುಡಕಟ್ಟು ಜನಾಂಗದವರು ವಾಸವಾಗಿದ್ದರು. ಆ ಬುಡಕಟ್ಟುಗಳಿಗೆ ಮುಖ್ಯಸ್ಥನಾಗಿ ರಾಜನು ಅಂತಕ್ಕಂಥವನು ಇದ್ದ. ಆ ರಾಜ ಅಥವಾ
ಅಥವಾ ರಾಜ ಅಂತಕ್ಕಂಥದ್ದು ಒಂದೇ ಬುಡಕಟ್ಟಿನಲ್ಲಿ ಒಂದಕ್ಕಿಂತ ಹೆಚ್ಚು ರಾಜರು ಇದ್ದಿರಬಹುದು ಅಂತಕ್ಕಂಥದ್ದು ಉಲ್ಲೇಖವಾಗಿದೆ. ರಾಜವ್ಯವಸ್ಥೆಗಳು ನಿರ್ದಿಷ್ಟ ಬುಡಕಟ್ಟುಗಳಿಗೆ ಸಂಬಂಧಿಸಿತ್ತು. ಅದೇ ರೀತಿ ರಾಜರ ಒಂದು ರಾಜತ್ವ ಅಂತಕ್ಕಂಥದ್ದು ವಂಶ ಪಾರಂಪರೆಯಾಗಿತ್ತು. ಉದಾಹರಣೆಗೆ ಪುರುಷ ವಂಶಾವಳಿ ಅಂತಕ್ಕಂಥದ್ದು ಪೃಕ್ಷಿ ಅಂತಕ್ಕಂಥದ್ದು, ಭರತ ವಂಶಾವಳಿ ಅಂತಕ್ಕಂಥದ್ದು ಸುಧಾತ ಅಂತಕ್ಕಂಥ ಒಂದು ವಂಶಾವಳಿಯನ್ನ ಈ ಒಂದು ವಂಶಾವಳಿಗಳನ್ನ ವಂಶ ಪರಂಪರೆಯಾಗಿ ಹೊಂದಿತ್ತು. ಇತರ ಬುಡಕಟ್ಟುಗಳಾಗಿರ್ತಕ್ಕಂತಹ ನಾವು ನಿನ್ನೆ ನೋಡಿ ದಾಸ ಮತ್ತು ದಾಸ್ಯ ಅಂತಕ್ಕಂತಹ ದಾಸ್ಯಗಳು ಹಾಗೂ ಪಾಣಿಗಳು ಅಂತಕ್ಕಂಥವು ಇವರು ಪ್ರಮುಖವಾಗಿರ್ತಕ್ಕಂತಹ ಇತರೆ ಬುಡಕಟ್ಟುಗಳು ದಾಸ ದಾಸ್ಯ ಪಾಣಿಗಳು ಅಂತಕ್ಕಂಥ ಇತರ ಬುಡಕಟ್ಟು ಜನಾಂಗದವರು. ಈ ಜನಾಂಗದವರನ್ನ ಆರ್ಯರು ಅಂತಕ್ಕಂಥವ್ರು ಅವರ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು, ಅವರನ್ನ ದಮನ ಮಾಡಿರ್ತಕ್ಕಂಥ ಮುಖ್ಯ ಸಂಗತಿಗಳು ಅಂತಕ್ಕಂಥವು ನಮಗೆ ಗೊತ್ತಾಗುತ್ತೆ. ಆರ್ಯರು ದಾಸು ಮತ್ತು ದಾಸ್ಯ ಮತ್ತು ಪಾಣಿಗಳನ್ನ ಇವರು ಇತರೆ ಬುಡಕಟ್ಟುಗಳ ಜನಾಂಗದವರಾಗಿದ್ದು ಇವರನ್ನ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ ಆರ್ಯರು ಅಂತಕ್ಕಂಥವ್ರು ಏನ್ ಮಾಡ್ತಾ ಇದ್ರು, ಇವರನ್ನ ದಮನ ಮಾಡ್ತಕ್ಕಂಥದ್ದು, ಆಕ್ರಮಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಋಗ್ವೇದ ಕಾಲದ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಕಾಣಬಹುದು. ಅದರ ಜೊತೆಯಲ್ಲಿ ಋಗ್ವೇದದಲ್ಲಿ ಒಟ್ಟಾರೆಯಾಗಿ ಈ ದಾಸು ಮತ್ತು ದಾಸ್ಯರು ಮತ್ತು ಪಾಣಿಗಳಂತಕ್ಕಂಥವರು ಏನಾಗಿದ್ರು ಅಂತಂದ್ರೆ ಅಮಾನುಷ್ಯರಾಗಿದ್ದರು ಮತ್ತು ಅವರನ್ನ ಅನ್ಯರಥದವರಾಗಿದ್ದರು, ವದಾಹರರಾಗಿದ್ದರು. ಅಂದ್ರೆ ತುಂಬಾ ಬಲಹೀನರಾಗಿದ್ದರು, ಬಲಶಾಲಿಗಳಾಗಿರಲಿಲ್ಲ, ಅವರನ್ನ ತುಚ್ಛವಾಗಿ ಕಾಣಲಾಗಿತ್ತು. ಈ ಒಂದು ಆರ್ಯರು ಅಂತಕ್ಕಂಥವರು ನಾವು ಕಾಣಬಹುದು. ಮತ್ತೆ ರಾಜನ ಒಂದು ಅಧಿಕಾರದಲ್ಲಿ ಸಭಾ ಮತ್ತು ಸಮಿತಿ ಅಂತ ಕರೆಯಲು ಸಭೆಗಳಿದ್ದವು. ಸಭಾ ಮತ್ತು ಸಮಿತಿ, ರಾಜನಿಗೆ ಸಹಾಯ ಮಾಡಲು ಸಭಾ ಮತ್ತು ಸಮಿತಿ ಅಂತಕ್ಕಂಥ ಎರಡು ರಾಜನಿಗೆ ನೆರವಾಗಲು ಸಹಾಯವಾಗಿರ್ತಕ್ಕಂತಹ ಒಂದು ಸಮಿತಿಗಳು ಅಂತಕ್ಕಂಥವು ಇದ್ದವು. ಜನರ ಮೇಲೆ ಅಧಿಕಾರ ನಡೆಸುವವರನ್ನ ಕ್ಷಾತ್ರ ಎಂದು ಕರೆಯುತ್ತಾ ಇದ್ರು. ರಾಜನನ್ನೇ ಕ್ಷಾತ್ರ ಅಂತ ಹೇಳ್ಬಿಟ್ಟು ಅವಾಗಿನ ಕ್ಷತ್ರಿಯರು ಅಂತಕ್ಕಂಥ ಮಾತು ಉಲ್ಲೇಖವಾಗಿರಲಿಲ್ಲ. ನೋಡಿ, ಇಷ್ಟು ತನಕ ಹೇಗೆ ಅರ್ಥ ಆಯ್ತಾ? ನೋಡಿ, ಒಂದ್ ಕಡೆಯಿಂದ ಹೇಳ್ತೀನಿ, ಋಗ್ವೇದ ಕಾಲದಲ್ಲಿ ಗ್ರಾಮ ಎಂತಕ್ಕಂಥದ್ದು ಉಲ್ಲೇಖವಾಗಿದೆ. ಆ ಗ್ರಾಮದಲ್ಲಿ ಬುಡಕಟ್ಟು ಜನಾಂಗದವರು ವಾಸವಾಗಿದ್ದರು. ಆ ಬುಡಕಟ್ಟುಗಳ ಮುಖ್ಯಸ್ಥನ ರಾಜನ್ ಅಥವಾ ರಾಜ, ನಿರ್ದಿಷ್ಟ ಹೆಸರನ್ನ ರಾಜನ ಹೆಸರನ್ನ ಸೂಚಿಸಬಹುದಾಗಿತ್ತು. ಅದೇ ರೀತಿ ರಾಜನು ಅಂತಕ್ಕಂಥವನು ಎಷ್ಟು ಬೇಕಾದರೂ ಬುಡಕಟ್ಟುಗಳಿಗೆ ಒಂದಕ್ಕೊಂದು ನಿರ್ದಿಷ್ಟ ಪಡಿಸಕ್ಕಿಂತ ಹೆಚ್ಚಿಗೆ ರಾಜರು ಅಂತಕ್ಕಂಥ ಬುಡಕಟ್ಟು ಜನಾಂಗಗಳಿಗೆ ಮುಖ್ಯಸ್ಥರಾಗಿರಬಹುದಾಗಿತ್ತು. ಅಷ್ಟೇ ಅಲ್ಲದೆ ಅವರ ಒಂದು ಅಧಿಕಾರ ಅಂತಕ್ಕಂಥದ್ದು ಏನಾಗಿತ್ತು, ವಂಶ ಪಾರಂಪರೆಯಾಗಿತ್ತು. ಆ ಒಂದು ವಂಶ ಪರಂಪರೆಯಾಗಿರ್ತಕ್ಕಂತಹ ವಂಶಗಳಂದ್ರೆ ಪುರುಷ ವಂಶಗಳಾಗಿರ್ತಕ್ಕಂಥ ಪೃಕ್ಷಿ ಮತ್ತು ಭರತ ವಂಶಗಳಾಗಿರ್ತಕ್ಕಂಥ ಸುದಾಸ ಅಂತಕ್ಕಂತಹ ವಂಶಗಳು ಆಗಿದ್ವು. ಇತರೆ ಜನಾಂಗದವರು, ಇತರೆ ಬುಡಕಟ್ಟು ಜನಾಂಗದವರು ಅಂದ್ರೆ ದಾಸ ದಾಸ್ಯ ಮತ್ತು ಪಾಣಿಗಳನ್ನ ಇವರನ್ನ ಇತರೆ ಬುಡಕಟ್ಟು ಜನಾಂಗದವರೆಂದು ಹೇಳ್ಬಿಟ್ಟು ಕರಿತೀವಿ. ಈ ಬುಡಕಟ್ಟು ಜನಾಂಗದವರನ್ನ ಆರ್ಯರು ಅಂತಕ್ಕಂಥವ್ರು ಏನ್ ಮಾಡ್ತಾ ಇದ್ರು, ದಮನಕಾರಿ ಮಾಡ್ತಾ ಇದ್ರು, ಅವರ ಮೇಲೆ ಆಕ್ರಮಣವನ್ನ ಮಾಡ್ತಾ ಇದ್ರು. ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅಮಾನುಷ್ಯವಾಗಿ ತುಚ್ಛವಾಗಿ ನಡೆದುಕೊಳ್ತಾ ಇದ್ರು. ಅವರು ಬಲಹೀನರಾಗಿ ಇದ್ರು. ಇತರೆ ಬುಡಕಟ್ಟುಗಳಾಗಿರ್ತಕ್ಕಂತಹ ದಾಸ ಮತ್ತು ದಾಸ್ಯ ಪಾಣಿಗಳಂತಕ್ಕಂಥವು. ರಾಜನಿಗೆ ಸಹಾಯ ಮಾಡಲು ಸಭಾ ಮತ್ತು ಸಮಿತಿ ಇರ್ತಕ್ಕಂಥದ್ದು ಇತ್ತು. ಜನರ ಮೇಲೆ ಅಧಿಕಾರ ನಡೆಸುವವರನ್ನ ಕ್ಷಾತ್ರ ಅಂತ ಹೇಳ್ತಕ್ಕಂಥದ್ದು. ಜನರ ಮೇಲೆ ಅಧಿಕಾರ ನಡೆಸುವ ಅಧಿಕಾರಿಗಳನ್ನ ಏನಂತ ಕರಿತಿದ್ರು, ಕ್ಷಾತ್ರ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಜನರ ಮೇಲೆ ಅಧಿಕಾರ ನಡೆಸುವವರನ್ನ ಕರೀತಾ ಇದ್ರು. ಸೈನಿಕ ಅಥವಾ ಹೋರಾಡುವನನ್ನ ಯೋಧ ಎಂದು ಕರೆಯಲಾಗುತ್ತಿತ್ತು. ಸೈನಿಕರನ್ನ ಅಥವಾ ಸೈನ್ಯ ಅಥವಾ ಯೋಧರನ್ನ ಏನಂತ ಕರೀತಾ ಇದ್ರು, ಸೈನಿಕ ಅಥವಾ ಹೋರಾಡುವನನ್ನ ಯೋಧ ಎಂದು ಕರೀತಿದ್ರು. ಅದೇ ರೀತಿ ರಾಜರು ಮತ್ತು ಶ್ರೀಮಂತರು ಅಧಿಕಾರವನ್ನ ಹೊಂದಿದ್ದರು. ರಾಜರು ಮತ್ತು ಸಿರಿವಂತರು ಅಧಿಕಾರವನ್ನ
ಹೊಂದಿದ್ದರು. ರಾಜರು ಮತ್ತು ಶ್ರೀಮಂತರಂತಕ್ಕಂಥವರು ರಾಜ್ಯದಲ್ಲಿ ಅಧಿಕಾರವನ್ನು ಹೊಂದಿದ್ದರು. ಇವರು ಪುರೋಹಿತರಿಗೆ ಅಪಾರವಾಗಿರ್ತಕ್ಕಂತಹ ಧನಧಾನ್ಯಗಳನ್ನ, ಚಿನ್ನವನ್ನ ಮತ್ತು ಭೂಮಿಯಲ್ಲಿ ಬೆಳೆದಿರ್ತಕ್ಕಂತಹ ಧಾನ್ಯಗಳನ್ನ ಮತ್ತು ದನಕರುಗಳನ್ನ, ಕುದುರೆಗಳನ್ನ ಮತ್ತು ವ್ಯವಸಾಯದ ಉತ್ಪನ್ನಗಳನ್ನ ಕೊಡ್ತಾ ಇದ್ರು. ನೋಡಿ, ಪುರೋಹಿತ ವರ್ಗದವರಿಗೆ ರಾಜರು ಮತ್ತು ಶ್ರೀಮಂತರು ಅಂತಕ್ಕಂಥವ್ರು ಏನನ್ನ ಕೊಡ್ತಾ ಇದ್ರು ಅಂತಂದ್ರೆ, ಒಂದೇನಾಗಿರ್ತಕ್ಕಂಥದ್ದು ದನಗಳನ್ನ ಮತ್ತು ಕುದುರೆಗಳನ್ನ ಹಾಗೂ ದನಗಳನ್ನ, ಕುದುರೆಗಳನ್ನ, ಚಿನ್ನವನ್ನ ಮತ್ತು ವ್ಯವಸಾಯ ಉತ್ಪನ್ನಗಳನ್ನ ಕೊಡ್ತಾ ಇದ್ರು. ದನಕರುಗಳಿಗಾಗಿ ಜನಗಳ ಮಧ್ಯೆ ಜಗಳಗಳು ಉಂಟಾಗಿ ಆ ಜಗಳದಿಂದ ಯಶಸ್ವಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿಯನ್ನ ಯಶಸ್ವಿಯನ್ನು ಪಡೆದು ಈ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ, ಜೊತೆಗೆ ಆ ಒಂದು ದನಕರುಗಳಲ್ಲಿ ಸೆರೆಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಗುಲಾಮರಾಗಿ ಕಾಣ್ತಕ್ಕಂಥದ್ದು ಋಗ್ವೇದ ಕಾಲದಲ್ಲಿ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಕಾಣಬಹುದು. ಇಷ್ಟು ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನೋಡಿ, ಇನ್ನೂ ಸರಿ ಹೇಳ್ತೀನಿ ನೋಡಿ ಮಕ್ಕಳ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಗ್ರಾಮ ಎಂಬ ಪದವು ಉಲ್ಲೇಖವಾಗಿದೆ. ಗ್ರಾಮದಲ್ಲಿ ಮುಖ್ಯಸ್ಥನನ್ನ ಏನಂತ ಕರೀತಾ ಇದ್ರು? ರಾಜ ಅಥವಾ ರಾಜ ಎಂದು ಕರೀತಾ ಇದ್ರು. ಇವರ ಅಧಿಕಾರ ಅಂತಕ್ಕಂಥದ್ದು ವಂಶ ಪರಂಪರೆಯಾಗಿತ್ತು. ಅವರಲ್ಲಿ ಕ್ಷಾತ್ರ ಅಂತಕ್ಕಂಥದ್ದು, ಸುದಾಸ ಅಂತಕ್ಕಂಥ ಒಂದು ವಂಶಾವಳಿಗಳು ಇದ್ವು. ರಾಜನು ಬುಡಕಟ್ಟು ಜನಾಂಗದವರಿಗೆ ಆ ಒಂದು ಬುಡಕಟ್ಟು ಜನಾಂಗದವರ ನಿರ್ದಿಷ್ಟ ಹೆಸರನ್ನ ಸೂಚಿಸಬಹುದಾಗಿತ್ತು. ಅಷ್ಟೇ ಅಲ್ಲದೆ ರಾಜನು ಅಂತಕ್ಕಂಥವರು ಒಂದಕ್ಕಿಂತ ಹೆಚ್ಚು ಜನರು ಬುಡಕಟ್ಟು ಜನಾಂಗಗಳಲ್ಲಿ ರಾಜನಾಗುವಂತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇತ್ತು. ಇತರ ಬುಡಕಟ್ಟುಗಳಾಗಿರ್ತಕ್ಕಂತಹ ದಾಸ ಮತ್ತು ದಾಸಿಯು ಅಂತಕ್ಕಂತಹ ಮತ್ತು ಪಾಣಿಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರು. ಆರ್ಯ ಜನಾಂಗದವರು ಅವರ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು ಅಥವಾ ದಮನಕಾರಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅಷ್ಟೇ ಹಾಗಾಗಿ ಅವ್ರಿಗೆ ಬಲಹೀನರಾಗಿದ್ದರು, ತುಚ್ಛವಾಗಿ ಕಾಣ್ತಾ ಇದ್ರು, ಗುಲಾಮರನ್ನಾಗಿ ಕಾಣ್ತಾ ಇದ್ರು. ಯಾರು? ಆರ್ಯರು. ಯಾರನ್ನ? ದಾಸ ಮತ್ತು ದಾಸ್ಯ ಮತ್ತು ಪಾಣಿಗಳನ್ನ ಕಾಣ್ತಾ ಇದ್ರು. ಅಷ್ಟೇ ಅಲ್ಲದೆ ಜನರ ಒಂದು ರಾಜನಿಗೆ ಸಹಾಯ ಮಾಡಲು ಸಭಾ ಮತ್ತು ಸಮಿತಿ ಅಂತಕ್ಕಂಥ ಎರಡು ಸಮಿತಿಗಳು ಅಂತಕ್ಕಂಥದ್ದು ಇತ್ತು. ಜನರ ಮೇಲೆ ಅಧಿಕಾರವನ್ನು ನಡೆಸುವವರನ್ನ ಕ್ಷಾತ್ರ ಎಂದು ಕರೀತಾ ಇದ್ರು. ಸೈನಿಕರಲ್ಲಿ ಹೋರಾಡುವವರನ್ನ ಯೋಧ ಅಂತ ಕರೀತಾರೆ. ಅಲ್ಲಿ ರಾಜರು ಮತ್ತು ಶ್ರೀಮಂತರು ಅಂತಕ್ಕಂಥವ್ರು ಅಧಿಕಾರವನ್ನ ಮಾಡ್ತಾ ಇದ್ರು. ಅದೇ ರೀತಿ ಪುರೋಹಿತರಿಗೆ ದನಗಳನ್ನ, ಕುದುರೆಗಳನ್ನ, ಚಿನ್ನವನ್ನ ಮತ್ತು ವ್ಯವಸಾಯದ ಉತ್ಪನ್ನದ ಭಾಗಗಳನ್ನ ಕೊಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ ಋಗ್ವೇದ ಕಾಲದ ಒಂದು ಋಗ್ವೇದ ಕಾಲದ ರಾಜಕೀಯ ವ್ಯವಸ್ಥೆಯಲ್ಲಿ ಇತ್ತು. ಅಷ್ಟೇ ಅಲ್ಲದೆ ದನಕರುಗಳಿಗಾಗಿ ಜನಗಳ ಮಧ್ಯೆ ಆ ಒಂದು ಜಗಳವಾಗಿ ಆ ಒಂದು ಜಗಳದಿಂದ ಪಡೆದಿರ್ತಕ್ಕಂಥ ಸಂಪತ್ತನ್ನ ಅಥವಾ ಅವರಿಂದ ಗೆದ್ದಂಥ ಗೆದ್ದಂತಹ ಒಂದು ಹಣದಿಂದ ಆ ಒಂದು ಸೆರೆ ಸಿಕ್ಕಂಥ ಸೆರೆಹಾಡುಗಳನ್ನ ಅವರು ತಮ್ಮ ಗುಲಾಮರಾಗಿ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಋಗ್ವೇದ ಕಾಲದ ರಾಜಕೀಯ ವ್ಯವಸ್ಥೆ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಷ್ಟು ಋಗ್ವೇದ ಕಾಲದಲ್ಲಿ ಇರ್ತಕ್ಕಂತಹ ರಾಜಕೀಯ ವ್ಯವಸ್ಥೆ. ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಧಾರ್ಮಿಕ ವ್ಯವಸ್ಥೆ ಅಂತಕ್ಕಂಥ. ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು ಅಂತಕ್ಕಂಥದ್ದನ್ನ ನಾವು ನೋಡೋಣ. ಧಾರ್ಮಿಕ ವ್ಯವಸ್ಥೆ. ಧಾರ್ಮಿಕ ವ್ಯವಸ್ಥೆಯಲ್ಲಿ ಕೇಂದ್ರ ಬಿಂದು ಯಜ್ಞ ಯಾಗಾದಿಗಳನ್ನ ಮಾಡಿ ದೇವತೆಗಳನ್ನ ತೃಪ್ತಿಪಡಿಸುವುದಕ್ಕಾಗಿ ಪ್ರಾಣಿ ಬಲಿಯನ್ನ ಕೊಡ್ತಾ ಇದ್ರು. ಯಜ್ಞ ಯಾಗಾದಿಗಳನ್ನ ಮಾಡುವುದರ ಮೂಲಕ ಯಜ್ಞ ಯಾಗಾದಿಗಳನ್ನ ಮಾಡುವುದರ ಮೂಲಕ ಏನ್ ಮಾಡ್ತಾ ಇದ್ರು? ಪ್ರಾಣಿ ಬಲಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿತ್ತು. ಮುಖ್ಯವಾಗಿ ಎರಡು ಉದ್ದೇಶಗಳನ್ನ ಹೊಂದಿತ್ತು. ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಒಂದು ಕಾರಣ ಏನಂದ್ರೆ ಉತ್ತಮವಾಗಿರ್ತಕ್ಕಂತಹ ಮಳೆ ಮತ್ತು ಬೆಳೆ ಮತ್ತು ಶತ್ರುಗಳನ್ನ, ದಾಶ ಕುಟುಂಬಗಳನ್ನ ಸಂಹರಿಸಲು ಇಂದ್ರಾದಿಗಳ ಸಹಾಯವನ್ನ ಪಡೆಯಲು. ನೋಡಿ, ಇವರು ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಪ್ರಮುಖವಾಗಿರ್ತಕ್ಕಂತಹ ಕಾರಣಗಳಂದ್ರೆ ಒಂದೇದಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಮಳೆ ಬೆಳೆ ಪಡೆಯುವುದಕ್ಕಾಗಿ. ಅಷ್ಟೇ ಅಲ್ಲದೆ ದಾಸ್ಯ ಪಾಣಿಗಳನ್ನ ಮತ್ತು ದಾಸ್ಯರನ್ನ ಏನ್ ಮಾಡ್ತಕ್ಕಂಥದ್ದು, ಬಡಕುಟುಂಬಗಳನ್ನ ಸಂಹರಿಸುವುದಕ್ಕಾಗಿ. ಇಂದ್ರ
ದೇವತೆಗಳನ್ನ ಸಹಾಯ ಪಡೆಯುವುದಕ್ಕಾಗಿ ಆರ್ಯರು ಯಜ್ಞಗಳನ್ನ ಮಾಡ್ತಾ ಇದ್ರು. ಅರ್ಥ ಆಯ್ತಾ? ನೋಡಿ, ಇದು ಯಾಕೆ ಆರ್ಯರು ಅಂತಕ್ಕಂಥವ್ರು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ರು ಅಂದ್ರೆ ಉತ್ತಮ ಮಳೆ ಬೆಳೆ ಪಡೆಯುವುದಕ್ಕಾಗಿ, ದಾಸ್ಯ ಮತ್ತು ದಾಸು ಪಾಣಿಗಳನ್ನು ಸಂಹರಿಸುವುದಕ್ಕಾಗಿ, ಇಂದ್ರಾದಿ ದೇವತೆಗಳ ಒಂದು ಸಹಾಯವನ್ನು ಪಡೆಯುವುದಕ್ಕಾಗಿ ಇವರು ಏನ್ ಮಾಡ್ತಾರೆ, ಯಜ್ಞಯಾಗಾದಿಗಳನ್ನ ಮಾಡ್ತಾ ಇದ್ರು. ಯಜ್ಞಯಾಗಾದಿಗಳನ್ನ ಮಾಡಿಕೊಂಡು ಹೋಗುವ ಪುರೋಹಿತನನ್ನ ಏನಂತ ಕರೀತಾರೆ, ಹೋತರ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಯಜ್ಞಯಾಗಾದಿಗಳನ್ನ ಮಾಡಿಕೊಂಡು ಹೋಗುವ ಪುರೋಹಿತನನ್ನ ಏನಂತ ಕರೀತಿದ್ರು, ಹೋತರ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಆನಂತರ ದಿನಗಳಲ್ಲಿ ಇದರಲ್ಲಿ ಮಂತ್ರಗಳನ್ನ ಉಚ್ಚಾರಣೆ ಮಾಡ್ತಕ್ಕಂಥದ್ದು, ಸೋಮ ಸುಧಾಪಾನಗಳ ಸೇವೆ ಅಂತಕ್ಕಂಥದ್ದು ಇತ್ತು. ಮಂತ್ರಗಳನ್ನ ಪಠಿಸ್ತಕ್ಕಂಥದ್ದು, ಉಚ್ಚಾರಣೆ ಮಾಡ್ತಕ್ಕಂಥದ್ದು, ಸೋಮ ಮತ್ತು ಸುಧಾ ಅಂತಕ್ಕಂಥ ಎರಡು ಮಾದಕವಾಗಿರ್ತಕ್ಕಂತಹ ಪಾನೀಯಗಳನ್ನ ಸೇವನೆ ಅಂತಕ್ಕಂಥದ್ದು. ಆರ್ಯರಿಗೆ ಮೂರ್ತಿ ಪೂಜೆ ಮಾಡುವಂತ ಒಂದು ವ್ಯವಸ್ಥೆ ಗೊತ್ತಿರಲಿಲ್ಲ. ಮನುಷ್ಯ, ಪ್ರಾಣಿ ಅಥವಾ ಇನ್ಯಾವುದೇ ಸಂಕೇತಗಳನ್ನು ಸಹ ಇರುವ ಕಾಲದಲ್ಲಿ ಮನುಷ್ಯ, ಪ್ರಾಣಿ ಸಂಕೇತಗಳನ್ನು ಬಳಸುವುದು ಸಹ ಇವರಿಗೆ ತಿಳಿದಿಲ್ಲ. ಮೂರ್ತಿ ಪೂಜೆ ಅಂತಕ್ಕಂಥದ್ದು ಇವರಿಗೆ ತಿಳಿಯಲಿಲ್ಲ. ನೋಡಿ, ನಾವು ಧಾರ್ಮಿಕ ವ್ಯವಸ್ಥೆಯಲ್ಲಿ ಯಜ್ಞಯಾಗಾದಿಗಳನ್ನ ಮಾಡ್ತಾ ಇದ್ರು. ಯಜ್ಞಯಾಗಾದಿಗಳನ್ನ ಮಾಡುವುದಕ್ಕೆ ಪ್ರಮುಖವಾಗಿರ್ತಕ್ಕಂಥದ್ದು ನೋಡಿ, ಅಲ್ಲಿ ಪ್ರಾಣಿ ಬಲಿಯನ್ನ ಕೊಡ್ತಾ ಇದ್ರು. ಯಜ್ಞಯಾಗಾದಿಗಳನ್ನು ಮಾಡುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ, ಒಂದನೇದಾಗಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂತಹ ಮಳೆ ಬೆಳೆಯನ್ನ ಪಡೆಯುವುದಕ್ಕಾಗಿ ಹಾಗೂ ದಾಸ್ಯ ಮತ್ತು ಪಾಣಿಗಳನ್ನ ಸಂಹರಿಸುವುದಕ್ಕಾಗಿ, ಇಂದ್ರಾದಿ ದೇವತೆಗಳ ಸಹಾಯವನ್ನು ಪಡೆಯುವುದಕ್ಕಾಗಿ ಆರ್ಯರಂತಕ್ಕಂಥವರು ಏನ್ ಮಾಡ್ತಾ ಇದ್ರು, ಯಜ್ಞಯಾಗಾದಿಗಳನ್ನ ಮಾಡ್ತಾ ಇರ್ತಾರೆ. ಈ ಯಜ್ಞಯಾಗಾದಿಗಳನ್ನ ಮಾಡುವುದಕ್ಕಾಗಿ ಈ ಹೋತರ್ ಅಂತಕ್ಕಂಥವ್ರನ್ನ ಪುರೋಹಿತರನ್ನ, ಯಜ್ಞಯಾಗಾದಿಗಳನ್ನ ಮಾಡುವ ಪುರೋಹಿತರನ್ನ ಅಂತ ಕರೀತಾರೆ, ಹೋತರ್ ಅಂತ ಕರೀತಿದ್ರು. ಮಂತ್ರಗಳ ಒಂದು ಉಚ್ಚಾರಣೆಯನ್ನ ಮಾಡ್ತಕ್ಕಂಥದ್ದು ಮತ್ತು ಸೋಮ ಮತ್ತು ಸುರಪಾನಿಗಳನ್ನು ಸೇವನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅಷ್ಟೇ ಅಲ್ಲದೆ ಆರ್ಯರಿಗೆ ಮೂರ್ತಿ ಪೂಜೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ ಮತ್ತು ಪ್ರಾಣಿ ಮತ್ತು ಮಾನವನ ಸಂಕೇತಗಳನ್ನು ಬಳಸುವುದು ಇವರಿಗೆ ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಬೆಂಕಿಯ ಬಗ್ಗೆ ತುಂಬಾ ಪ್ರಾಮುಖ್ಯತೆ ಇದ್ದು ಅಗ್ನಿಯನ್ನು ಕುರಿತು 200 ರೀತಿಯಾಗಿರ್ತಕ್ಕಂತಹ ಶ್ಲೋಕಗಳನ್ನ ಮಾಡಿದರು. ಯಾಕಂದ್ರೆ ಯಜ್ಞಯಾಗಾದಿಗಳನ್ನ ಹೇಗೆ ಮಾಡ್ಬೇಕಂತಂದ್ರೆ ಸಾಮಾನ್ಯವಾಗಿ ಬೆಂಕಿಯ ಬಗ್ಗೆ ತಿಳಿದಿದ್ರೆ ಮಾತ್ರ ಯಜ್ಞಯಾಗಾದಿಗಳನ್ನ ಮಾಡ್ತಾರೆ. ಈ ವೇಳೆಗಾಗಲೇ ಆದಿಕಾಲದ ಮಾನವನೇ ಬೆಂಕಿಯನ್ನ ಕಂಡುಹಿಡಿದಿರ್ತಕ್ಕಂಥದನ್ನ ನಾವು ನೋಡ್ತೀವಿ. ಅದೇ ರೀತಿ ಹರಪ್ಪ ಮತ್ತು ಮೊಹೆಂಜೋದಾರೋ ನಗರದಲ್ಲಿ ಕಂಡು ಬಂದಿರತಕ್ಕಂಥ ಬೆಂಕಿ ಹೊಳೆಗಳು ಲೋತಾರ್ ಮತ್ತು ಕಾಲಿಬಂಗಾನ್ ಅಂತಕ್ಕಂಥ ಪ್ರದೇಶಗಳನ್ನ ಕಂಡುಬರ್ತವೆ. ಅವಾಗಲೇ ಇದ್ದಂಥ ಸಂದರ್ಭದಲ್ಲಿ ಆರ್ಯರ ಕಾಲದಲ್ಲಿ ಸಹ ಯಜ್ಞಯಾಗಾದಿಗಳನ್ನು ಬೆಂಕಿಯ ಬಗ್ಗೆ ತಿಳಿದಿರೋದ್ರಿಂದ ಇವರು ಏನ್ ಮಾಡ್ತಾ ಇದ್ರು, ಆ ಅಗ್ನಿಯನ್ನು ಕುರಿತು 200 ರೀತಿಯಾಗಿರ್ತಕ್ಕಂಥ ಶ್ಲೋಕಗಳಿಗೆ ಅವರ ನಂಬಿಕೆ ಏನಾಗಿತ್ತಂದ್ರೆ, ಇಂದ್ರ ಅಂತಕ್ಕಂಥ ಮಳೆಯನ್ನು ತರುತ್ತಾನೆ ಮತ್ತು ಆರ್ಯರು ಅಂತಕ್ಕಂಥವ್ರು ದಾಸ್ಯ ಮತ್ತು ಪಾಣಿಗಳನ್ನ ಶತ್ರುಗಳನ್ನು ನಾಶಪಡಿಸುತ್ತಾನೆ ಅಂತಕ್ಕಂಥ ಒಂದು ಶ್ಲೋಕಗಳಲ್ಲಿ ತಿಳಿಸಿರ್ತಕ್ಕಂಥ ನಾವು ಕಾಣಬಹುದು. ನೋಡು, ಯಜ್ಞಯಾಗಾದಿಗಳ ಬಗ್ಗೆ ಒಂದು ಬೆಂಕಿಯ ಬಗ್ಗೆ ತಿಳಿದಿದ್ದರಿಂದ ಅದರ ಬಗ್ಗೆ ಸಂಬಂಧಿಸಿದಂತೆಯೇ 200 ರೀತಿಯಾಗಿರ್ತಕ್ಕಂಥ ಶ್ಲೋಕಗಳು ಅಂತಕ್ಕಂಥವಿದ್ದು, ಆ ಶ್ಲೋಕಗಳು ಅಂತಕ್ಕಂಥವು ಏನಾಗಿದ್ವಪ್ಪ ಅಂತಂದ್ರೆ, ಇಂದ್ರನು ಅಂತಕ್ಕಂಥವನು ಮಳೆಯನ್ನು ತರುತ್ತಾನೆ, ದಾಸ್ಯ ಪ್ರಾಣಿಗಳನ್ನು ದಾಸ ಮತ್ತು ದಾಸ್ಯರ ಆಗಿರ್ತಕ್ಕಂಥ ಇತರ ಬುಡಕಟ್ಟುಗಳಾಗಿರ್ತಕ್ಕಂಥ ದಾಸ ಮತ್ತು ದಾಸ್ಯರನ್ನ ಸಂಹಾರ ಮಾಡಬಹುದು ಅಥವಾ ನಾಶ ಮಾಡ್ತಕ್ಕಂಥದ್ದು ಆರ್ಯರಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇವರಿಗೆ. ಇವರ ಕಾಲದಲ್ಲಿ ಸೋಮ ಮತ್ತು ಸುರ ಅಂತಕ್ಕಂಥ ಪಾನೀಯಗಳನ್ನು ವಿಪರೀತವಾಗಿ ಕುಡಿತಾ ಇದ್ರು, ಕೋಣಗಳನ್ನ ತಿಂತಾ ಇದ್ರು. ಇದರ ಬಗ್ಗೆ 250 ಶ್ಲೋಕಗಳು ಕಂಡು ಬರ್ತಕ್ಕಂಥದ್ದು ನಾವು ಇದು ಇಂದ್ರನಿಗೆ ಅರ್ಪಿತವಾಗಿರ್ತಕ್ಕಂಥದ್ದು ಅವರ ಒಂದು ನಂಬಿಕೆಯ ಶ್ಲೋಕಗಳಲ್ಲಿ ನೋಡು. ಮತ್ತೆ 250 ಶ್ಲೋಕಗಳಲ್ಲಿ ನಾವು ಕಂಡು ಬರ್ತಿರ್ತಕ್ಕಂಥದ್ದು ಏನಂತಂದ್ರೆ, ಜನಗಳು ಅಂತಕ್ಕಂಥ ಸೋಮಾಸುರ ಅಂತಕ್ಕಂಥ ಪಾನೀಯಗಳನ್ನ ಬಳಸ್ತಾ ಇದ್ರು. ಅಷ್ಟೇ ಅಲ್ಲದೆ ಪ್ರಾಣಿ ಬಲಿಯಾಗಿರ್ತಕ್ಕಂಥ ಕೋಣವನ್ನ ತಿಂತಾ ಇದ್ರು ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು. ಅಷ್ಟೇ ಅಲ್ಲದೆ ಇಂದ್ರನಿಗೆ ಇವೆಲ್ಲವೂ ಸಹ ಮಾಡಿರ್ತಕ್ಕಂಥ ಸೋಮಾಸುರ ಪಾನೀಯಗಳನ್ನು ಸೇವಿಸುವುದರ ಮೂಲಕ ಅಥವಾ ಕೋಣಗಳನ್ನು ತಿನ್ನುವುದು ಅಂತಕ್ಕಂಥದ್ದು ಇದು ಇಂದ್ರನಿಗೆ ಸಮರ್ಪವಾಗುತ್ತೆ ಅಂತಕ್ಕಂಥ ನಂಬಿದ್ರು. ವಿಷ್ಣುವಿನ ಬಗ್ಗೆ ಅವರಿಗೆ ಮಹತ್ವ ತಿಳಿಯಲಿಲ್ಲ. ಋಗ್ವೇದ ಕಾಲದಲ್ಲಿ ಜನ್ಮಾಂತರಗಳ ಬಗ್ಗೆ ವಿವರಗಳು ಇರಲಿಲ್ಲ. ಆಳುವವರು ಮತ್ತು
ಬುಡಕಟ್ಟು ಮುಖ್ಯಸ್ಥರ ಮಹಾಯಾಗಗಳಲ್ಲಿ ಪುರೋಹಿತರನ್ನ ನಡೆಸಿಕೊಳ್ತಾ ಇದ್ರು. ಅಂದ್ರೆ ರಾಜನಿಗೆ ಮತ್ತು ಇತರ ಬುಡಕಟ್ಟು ಜನಾಂಗದವರ ಮಧ್ಯೆ ಪುರೋಹಿತನ ಅಂತಕ್ಕಂಥವನು ಏನ್ ಮಾಡ್ತಾ ಇದ್ದ, ಯಜ್ಞಯಾಗಾದಿಗಳನ್ನ ಮಾಡ್ತಾ ಇದ್ದ. ಋಗ್ವೇದ ಕಾಲದಲ್ಲಿ ಪುರೋಹಿತನ ಹಿಡಿತ ಅಂತಕ್ಕಂಥದ್ದು ತುಂಬಾ ಕಡಿಮೆ ಆಯಿತು. ನಂತರ ಉಳುಮೆ ಮಾಡಿದ ಕಿರುದೇವತೆ, ನೇರದೇ ಮನೆಯ ಕಿರುದೇವತೆ, ಇವು ಜನರ ಧರ್ಮಕೃತ ಪ್ರಸ್ತಾಪಗಳಿವೆ. ಉಳುಮೆ ಮಾಡಿದ ಕಿರುದೇವತೆ, ನೇಗಿಲ ದೇವಿ ಸೀತೆ ಮತ್ತು ಮನೆಯ ಕಿರುದೇವತೆ ಅಂತಕ್ಕಂಥದ್ದು. ಹೀಗೆ ಅವರು ದೇವರನ್ನ ನಂಬಿರ್ತಕ್ಕಂಥದ್ದು. ನೇಗಿಲು ಮಾಡ್ತಕ್ಕಂಥದ್ದು ಸೀತೆ ಅಂತ, ಭೂಮಿಯನ್ನ ಉಳುಮೆ ಮಾಡುವುದರಿಂದ ಉಳುಮೆ ಮಾಡತಕ್ಕಂತಹ ಒಂದು ಕಿರುದೇವತೆ ಆಗಿರ್ತಕ್ಕಂತಹ ಸೀತೆ ಅಂತಕ್ಕಂಥ ಒಂದು ನಂಬಿಕೆಯನ್ನ ಇವರ ಕಾಲದಲ್ಲಿ ನಂಬಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅಷ್ಟೇ ಅಲ್ಲದೆ ವಿವಾಹ ಮತ್ತು ಮರಣದ ಬಗ್ಗೆ ಕುರಿತು ಶ್ಲೋಕಗಳಂತಕ್ಕಂಥವು ಇವರ ಕಾಲದಲ್ಲಿ ಇದ್ದು, ವಿವಾಹ ಮತ್ತು ಮರಣದ ಬಗ್ಗೆ ಶ್ಲೋಕಗಳಂತದ್ದು. ಜನರಿಗೆ ಬರವಣಿಗೆ ಗೊತ್ತಿರಲಿಲ್ಲ, ಭಾಷೆಗಳ ಉಚ್ಚಾರಣೆಗಳು ಸಹ ಆಧರಿಸಿರಲಿಲ್ಲ. ಬರವಣಿಗೆ ಇರಲಿಲ್ಲ, ಭಾಷೆನೇ ಇರಲಿಲ್ಲ ಮತ್ತು ಬರವಣಿಗೆ ಇಲ್ಲ ಅಂದ್ರೆ ಭಾಷೆ ಮೇಲೆ ಬಂತು. ಋಗ್ವೇದ ಮತ್ತು ಇಂಡೋ ಯುರೋಪಿಯನ್ ಧರ್ಮ ಗ್ರಂಥಗಳಲ್ಲಿ ಸಿಕ್ಕಿರುವಂತೆ ಇವರ ಪಾತ್ರಗಳು ಸಾಕಷ್ಟು ಹೋಲಿಕೆ. ಅಂದ್ರೆ ಋಗ್ವೇದ ಕಾಲದಲ್ಲಿ ಮತ್ತು ಇಂಡೋ ಏನು ಆರ್ಯರು ಬಂದಿರತಕ್ಕಂತಹ ಇರಾನ್ ಬರ್ತಕ್ಕಂತಹ ಒಂದು ಆಧಾರಗಳೇ ಗ್ರಂಥಗಳೇ ಇವರ ಪ್ರಮುಖವಾಗಿರ್ತಕ್ಕಂತಹ ಒಂದು ವಿಧಿವಿಧಾನಗಳಂತಕ್ಕಂಥದ್ದನ್ನ ಹೇಳ್ಬೋದು. ಇಷ್ಟು ಧಾರ್ಮಿಕ ವ್ಯವಸ್ಥೆಯಲ್ಲಿ ನೋಡಿ. ಇನ್ನೊಂದ್ಸರಿ ಹೇಳ್ತೀನಿ, ಧಾರ್ಮಿಕ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥದ್ದು ಧಾರ್ಮಿಕ ವ್ಯವಸ್ಥೆ ಯಜ್ಞಯಾಗಾದಿಗಳನ್ನ ಮಾಡ್ತಾ ಇದ್ರು, ಪ್ರಾಣಿ ಬಲಿಯನ್ನ ಕೊಡ್ತಾ ಇದ್ರು ಅಂತಕ್ಕಂಥದ್ದೇನು. ಯಜ್ಞಯಾಗಾದಿಗಳನ್ನು ನಡೆಸಿಕೊಡುವವರನ್ನ ಪುರೋಹಿತರು ಎಂದು ಕರೀತಾ ಇದ್ರು. ಅಷ್ಟೇ ಅಲ್ಲದೆ ಮುಖ್ಯವಾಗಿ ಎರಡು ಉದ್ದೇಶಗಳನ್ನ ಯಜ್ಞಯಾಗ ಮಾಡಿಕೊಳ್ಳೋದಕ್ಕೆ, ಉತ್ತಮ ಮಳೆ ಬೆಳೆಯನ್ನ ಪಡೆಯುವುದಕ್ಕಾಗಿ ಹಾಗೂ ದಾಸ್ಯರನ್ನ ಮತ್ತು ದಾಸರನ್ನ ಏನ್ ಮಾಡ್ತಕ್ಕಂಥದ್ದು, ಬುಡಕಟ್ಟುಗಳನ್ನು ಸಂಭರಿಸುವುದಕ್ಕಾಗಿ, ಇಂದ್ರ ದೇವತೆಗಳ ಸಹಾಯ ಪಡೆಯುವುದಕ್ಕಾಗಿ ಆರ್ಯವಂತಕ್ಕಂಥವರು ಯಜ್ಞಯಾಗಾದಿಗಳನ್ನ ಮಾಡ್ತಾ ಇದ್ರು. ಯಜ್ಞಯಾಗಾದಿಗಳನ್ನು ಮಾಡುವುದಕ್ಕೆ ಮಂತ್ರಗಳ ಉಚ್ಚಾರಣೆ ಮತ್ತು ಸೋಮಾಸರ ಪಾನೀಯಗಳನ್ನ ಸೇವನೆ ಅಂತಕ್ಕಂಥದ್ದು. ಆರ್ಯರಿಗೆ ಮೂರ್ತಿ ಪೂಜೆಯ ಬಗ್ಗೆ ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲದೆ ಅವರಿಗೆ ಮನುಷ್ಯ ಮತ್ತು ಪ್ರಾಣಿಗಳ ಬಗ್ಗೆ ಯಾವುದೇ ಸಂಕೇತಗಳನ್ನು ಬಳಸ್ತಾ ಇರಲಿಲ್ಲ. ಬೆಂಕಿಯ ಬಗ್ಗೆ ತುಂಬಾ ಪ್ರಾಮುಖ್ಯತೆ ಪಡೆದಿದ್ದರಿಂದ ಅವರು ಸಾಮಾನ್ಯವಾಗಿ ಯಜ್ಞಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು ಬಗ್ಗೆ ಸುಮಾರು 200 ಶ್ಲೋಕಗಳಂತಕ್ಕಂಥದ್ದಿವೆ. ಇಂದ್ರ ಮಳೆಯನ್ನು ತರುತ್ತಾನೆ, ಆರ್ಯರಂತಕ್ಕ ದಾಸರ ಶತ್ರುಗಳನ್ನು ನಾಶಪಡಿಸ್ತಾನೆ ಅಂತಕ್ಕಂಥ ಇತ್ತು. ಸೋಮಾಸುರ ಅಂತಕ್ಕಂಥ ಪಾನೀಯಗಳನ್ನು ವಿಪರೀತವಾಗಿ ಕುಡಿತಾ ಇದ್ರು. ಅಷ್ಟೇ ಅಲ್ಲದೆ ಅವರ ಕಾಲದಲ್ಲಿ ಕೋಣಗಳನ್ನು ತಿಂತಾ ಇದ್ರು. ಮತ್ತು 250 ಶ್ಲೋಕಗಳು ಅಂತಕ್ಕಂಥವು ಅದರಲ್ಲಿ ಅರ್ಪಿತವಾಗಿದೆ. ನೆಕ್ಸ್ಟ್ ವಿಷ್ಣುವಿನ ಬಗ್ಗೆ ಇವರಿಗೆ ಮಾಹಿತಿ ಇರಲಿಲ್ಲ. ಆಮೇಲೆ ಜನ್ಮಾಂತರದ ಬಗ್ಗೆ ಮಾಹಿತಿಯೂ ಸಹ ಇರಲಿಲ್ಲ. ಆಳುವವನು ಮತ್ತು ಬುಡಕಟ್ಟು ಜನಾಂಗದವರ ಮುಖ್ಯಸ್ಥನಾಗಿ ಪುರೋಹಿತನಂತಕ್ಕಂಥವನು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ರು. ಋಗ್ವೇದದಲ್ಲಿ ಪ್ರಾರಂಭದಲ್ಲಿ ಪುರೋಹಿತರ ಒಂದು ತುಂಬಾ ಮಾಹಿತಿ ತುಂಬಾ ಕಡಿಮೆ ಇದ್ದಾಗ ಉಳುಮೆ ಮಾಡುವ ಒಂದು ಕಿರುದೇವತೆ ಸೀತಾ ಅಂತಕ್ಕಂಥ ಮನೆಯ ಕಿರುದೇವಿ, ಇವು ಸಾಮಾನ್ಯ ಜನರು ಕುರಿತು ಅಂತಕ್ಕಂಥ ಒಂದು ಪ್ರಸ್ತಾಪಗಳು ಅಂತಕ್ಕಂಥವು ಕಂಡು ಬಂದಿದೆ. ವಿವಾಹ ಮತ್ತು ಮರಣದ ನಂತರ ವಿವಾಹ ಮತ್ತು ಮರಣದ ಕುರಿತು ಶ್ಲೋಕಗಳು ಅಂತಕ್ಕಂಥದ್ದು. ಇವರಿಗೆ ಬರವಣಿಗೆ ಭಾಷೆಯ ಬಗ್ಗೆ ತಿಳಿದಿರಲಿಲ್ಲ. ಋಗ್ವೇದ ಮತ್ತು ಇಂಡೋ ಯುರೋಪಿಯನ್ ಧರ್ಮ ಗ್ರಂಥಗಳ ಅಸ್ತಿತ್ವವಿದ್ದಾಗ ಇಲ್ಲಿ ಬರುವ ಹೆಸರುಗಳು ಪಾತ್ರಗಳು ಮಾತ್ರ ಸಾಕಷ್ಟು ಹೋಲಿಕೆಯನ್ನ ಒಂದು ಋಗ್ವೇದ ಕಾಲದಲ್ಲಿ ಇರ್ತಕ್ಕಂಥ ಆಧಾರಗಳು ಮತ್ತು ಇರಾನಿನ ಗ್ರಂಥಗಳು ಅಂತಕ್ಕಂಥವು ಈ ಜನರ ಬಗ್ಗೆ ಸಾಕಷ್ಟು ಆಧಾರಗಳನ್ನು ಒದಗಿಸಿಕೊಡ್ತಕ್ಕಂಥದ್ದನ್ನು ನಾವು ಈ ಒಂದು ಧಾರ್ಮಿಕ ವ್ಯವಸ್ಥೆಯಲ್ಲಿ ನಾವು ಕಾಣಬಹುದು. ಇಷ್ಟು ಈ ಒಂದು ಧಾರ್ಮಿಕ ವ್ಯವಸ್ಥೆ. ನಂತರ ನಾವು ನೋಡಿದಾಗ ಉತ್ತರ ಋಗ್ವೇದ ಕಾಲ ಅಥವಾ ವೈದಿಕ ಕಾಲ ಅಂತ ಹೇಳ್ಬಿಟ್ಟು ನಾವು ಕಲ್ತೀವಿ. ಇದು ಉತ್ತರ ವೈದಿಕ ಕಾಲ. ಇದರಲ್ಲಿ ಇದು ಸಾಮಾನ್ಯ ಶಕ ಪೂರ್ವ 1000ರಿಂದ ಸಾಮಾನ್ಯ ಶಕ ಪೂರ್ವ 700ರವರೆಗೆ. ಇದರಲ್ಲಿ ಯಾವ್ಯಾವ ಬರ್ತದಂದ್ರೆ ವೇದಗಳಲ್ಲಿ ಸಾಮವೇದ, ಅಥರ್ವ ವೇದ, ಯಜುರ್ವೇದ ಅಂತಕ್ಕಂಥ 3 ವೇದಗಳಂತಕ್ಕಂಥ ಬರ್ತವೆ. ಈ ಒಂದು ಉತ್ತರ ವೈದಿಕ ಕಾಲದಲ್ಲಿ ನಾವು ಕಂಡು ನೋಡ್ತಕ್ಕಂಥದ್ದು 3 ವಿಭಿನ್ನ ರೀತಿಯ ಯಜ್ಞಗಳನ್ನು ನಡೆಸಿಕೊಡುವಾಗ ಪುರೋಹಿತರ ನಾವು ಕಾಣ್ತೀವಿ. 3
ಒಂದು ಯುಗಗಳಲ್ಲಿ 3 ಕಾಲಗಳಲ್ಲಿ ನಾವು ನೋಡ್ತಕ್ಕಂಥವ್ರನ್ನ ಏನಂತ ಕರಿತೀವಿ? ಪುರೋಹಿತರಾಗಿರ್ತಕ್ಕಂಥ ಸಾಮನ್ ಅಂತಂದ್ರೆ ಹಾಡುಗಾರ, ಯಜ್ಞಯಾಗ ನಡೆಸಿಕೊಳ್ಳುವುದಕ್ಕೆ ಹಾಡುಗಾರ ಅಂತಕ್ಕಂಥದ್ದನ್ನ ಕರೀತಾ ಇದ್ರು. ಅಷ್ಟೇ ಅಲ್ಲದೆ ಅದ್ವೈರ್ಯ, ಸ್ತೋತ್ರಗಳನ್ನ ಹೇಳ್ತಕ್ಕಂಥವನು, ಸ್ತೋತ್ರಗಳನ್ನ ಹೇಳುವವನು, ಸ್ತೋತ್ರಗಳನ್ನ ಹೇಳ್ತಕ್ಕಂಥವನು. ಅಷ್ಟೇ ಅಲ್ಲದೆ ಅಥರ್ವನು, ಅಗ್ನಿ ಪುರೋಹಿತ. ನೋಡಿ, ಈ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಈ 3 ಸಾಮವೇದ, ಅಥರ್ವವೇದ, ಯಜುರ್ವೇದದ ಕಾಲದಲ್ಲಿ ನಾವು ಕಾಣಬರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಅಷ್ಟೇ ಅಲ್ಲದೆ ಸಾಮವೇದವು ಋಗ್ವೇದದಿಂದಲೇ ಹೆಚ್ಚಿನ ಭಾಗವನ್ನು ಆರಿಸಿಕೊಂಡು ಬಂದಂತಹ ಕೆಲವು ಬದಲಾವಣೆ ಮಾಡಿಕೊಂಡು ಯಜ್ಞಯಾಗಾದಿಗಳನ್ನು ಮಂತ್ರಗಳನ್ನ ಒಳಗೊಂಡಿದೆ. ಈ ಸಾಮವೇದ ಋಗ್ವೇದದ ಕೆಲವು ಅಂಶಗಳನ್ನ ಬಳಸಿಕೊಂಡು ತನ್ನದಾಗಿರ್ತಕ್ಕಂಥ ಮಂತ್ರಗಳನ್ನ ಅಥವಾ ಋಗ್ವೇದದಿಂದಲೇ ಯಜ್ಞಯಾಗಗಳನ್ನು ಮಾಡುವಂತಹ ಮಂತ್ರಗಳನ್ನ ಒಳಗೊಂಡಿದೆ. ಯಜುರ್ವೇದ ಸಾಮವೇದ ಅಂತಕ್ಕಂಥದ್ದು ಏನಾಗಿದೆ? ಋಗ್ವೇದ ಕಾಲದಲ್ಲಿಯೇ ಕೆಲವು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಆರಿಸಿಕೊಂಡು ಮಂತ್ರಗಳನ್ನು ಉಚ್ಚಾರಣೆ ಮಾಡುವುದಾದರೆ, ಯಜುರ್ವೇದ ಅಂತಕ್ಕಂಥದ್ದು ಕಪ್ಪು ಅಂತಕ್ಕಂಥದ್ದು, ಬಿಳಿ, ಕಪ್ಪು ಬಿಳಿ ಅಂತಕ್ಕಂಥದ್ದು, ಕಪ್ಪು ಅಂತಕ್ಕಂಥದ್ದು ಮತ್ತು ಬಿಳಿ. ಕಪ್ಪು ಅಂದ್ರೆ ಕೃಷ್ಣ, ಬಿಳಿ ಅಂದ್ರೆ ಶುಕ್ಲ ಅಂತಕ್ಕಂಥ 2 ಪದಗಳನ್ನು ಬಳಸಿಕೊಂಡಿರ್ತಕ್ಕಂಥ ನಾವು ಕಾಣಬಹುದು. ಶುಕ್ಲ, ಬಿಳಿ ಎಂದರೆ ಶುಕ್ಲ, ಕಪ್ಪು ಅಂದರೆ ಕೃಷ್ಣ ಎಂಬ ವಿಭಿನ್ನ ಪಠ್ಯಗಳನ್ನು ಒಳಗೊಂಡಿತ್ತು. ಕಪ್ಪು ಯಜುರ್ವೇದದಲ್ಲಿ ಮಂತ್ರಗಳನ್ನು ಯಾವ ವಿಧಿಯ ಭಾಗವಾಗಿ ಉಚ್ಚರಿಸಬೇಕೆಂಬ ವಿವರಣೆಗಳನ್ನ ಚರ್ಚೆಗಳಾಗಿವೆ. ಯಜುರ್ವೇದದಲ್ಲಿ ಸಾಮಾನ್ಯವಾಗಿ ಕಪ್ಪು ಅಂತಕ್ಕಂಥದ್ದು ಯಾವ ವಿಧವಾಗಿ ಚರ್ಚಿಸಬೇಕೆಂಬುದನ್ನ ತಿಳಿಸ್ತಕ್ಕಂಥದ್ದು ನಾವು ಕಾಣಬಹುದು. ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ. ಉತ್ತರ ವೇದಿಕ ಕಾಲ ಆಗಿರ್ತಕ್ಕಂತಹ ಸಾಮವೇದ, ಅಥರ್ವವೇದ, ಯಜುರ್ವೇದ ಅಂತಕ್ಕಂಥದ್ದು ಸಾಮಾನ್ಯ ಶಕಪೂರ್ವ 1000ರಿಂದ 1100 ಶಕಪೂರ್ವ 700ರವರೆಗೆ ಕಂಡು ಬಂದಿರತಕ್ಕಂತಹ ಒಂದು 3 ವೇದಗಳು ಅಂತಕ್ಕಂದರೆ ಸಾಮವೇದ, ಅಥರ್ವವೇದ, ಯಜುರ್ವೇದ. ಸಾಮವೇದ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಋಗ್ವೇದ ಕಾಲದಲ್ಲಿ ಕೆಲವಾರು ವಿವರವಾಗಿರ್ತಕ್ಕಂತಹ ವಿವರಣೆಗಳ ಅಂಶಗಳನ್ನ ಒಳಗೊಂಡಿದ್ದು ಅದರ ಮೂಲಕ ಮಂತ್ರಗಳನ್ನ ಉಚ್ಚಾರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಯಜುರ್ವೇದ ಅಂತಕ್ಕಂಥದ್ದು ಕಪ್ಪು ಅಂದ್ರೆ ಕೃಷ್ಣ ಮತ್ತು ಬಿಳಿ ಅಂದ್ರೆ ಶುಕ್ಲ ಅಂತಕ್ಕಂಥ ಒಂದು ಬಳಸಿಕೊಂಡು ಕಪ್ಪು ಅಂತಕ್ಕಂಥ ಯಜುರ್ವೇದದ ಮಂತ್ರಗಳನ್ನ ಯಾವ ವಿಧದಲ್ಲಿ ಉಚ್ಚರಿಸಬೇಕೆಂಬುದನ್ನ ವಿವರಣೆಗಳ ಚರ್ಚೆಯಾಗಿದೆ. ಬಿಳಿ ಅಂತಕ್ಕಂಥದ್ದು ಮಂತ್ರಗಳು, ಶ್ಲೋಕಗಳ ವಿವರಣೆ ಕಾಣುವುದಿಲ್ಲ. ಇವುಗಳಲ್ಲಿ ಕಬ್ಬಿಣದ ಬಗ್ಗೆ ಮಾತ್ರ ಉಲ್ಲೇಖ ಇದೆ. ಯಾವುದೇ ರೀತಿಯ ಮಂತ್ರಗಳು ಮತ್ತು ಉಚ್ಚಾರಣೆಗಳು, ಶ್ಲೋಕಗಳು ಅಂತಕ್ಕಂಥವು ಕಂಡು ಬರುವುದಿಲ್ಲ. ಎಲ್ಲಿ? ಯಜುರ್ವೇದದಲ್ಲಿ ಬಿಳಿ ಅಂತ ಇದು ಕಪ್ಪುನಲ್ಲಿ ಕಂಡು ಬರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿರ್ತಕ್ಕಂತಹ ಯಾವ ವಿಧಿಯಾಗಿ ಉಚ್ಚಾರಣೆ ಬಿಳಿಯ ಯಜುರ್ವೇದದಲ್ಲಿ ಮಂತ್ರಗಳು, ಶ್ಲೋಕಗಳು ಅಂತಕ್ಕಂಥದ್ರಲ್ಲಿ ಇಲ್ಲ. ಮಂತ್ರ ಮತ್ತು ಶ್ಲೋಕಗಳು, ಶ್ಲೋಕ ಇದರಲ್ಲಿ ಮಂತ್ರ ಶ್ಲೋಕಗಳನ್ನ ಉಚ್ಚಾರಣೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇತ್ತಂತಂದ್ರೆ ಈ ವೇದವು ಸಾಮಾನ್ಯವಾಗಿ ಸಾಮಾನ್ಯ ಶಕ ಪೂರ್ವ 1000ಕ್ಕಿಂತಲೂ ಪೂರ್ವದಲ್ಲಿ ಇತ್ತು ಅಂತಕ್ಕಂಥದ್ದನ್ನ ನಾವು ತಿಳಿಯಬಹುದು. ನೆಕ್ಸ್ಟ್, ಈಗ ಸಾಮವೇದ ಮತ್ತು ಯಜುರ್ವೇದ. ಅಥರ್ವ ವೇದ ಅಂತಕ್ಕಂಥ ಗಾತ್ರ ಮತ್ತು ವಿಷಯ ದೃಷ್ಟಿಯಿಂದ ಋಗ್ವೇದವನ್ನು ಹೆಚ್ಚುವಂತದೆ. ಋಗ್ವೇದ 10ನೇ ಮಂಡಲದಿಂದ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡಿದೆ. ಗಾತ್ರದಲ್ಲಿ ಮತ್ತು ವಿವರಣೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಅಥರ್ವ ವೇದ ಅಂತಕ್ಕಂಥದ್ದು. ಅಥರ್ವ ವೇದ ಗದ್ಯ ರೂಪದಲ್ಲಿದೆ. ಇದರಲ್ಲಿ ಹೆಚ್ಚಿನ ಪ್ರಾಚೀನ ಭಾಷೆಗಿಂತ ಬ್ರಾಹ್ಮಣ ಭಾಷೆ ಅಂತಕ್ಕಂಥದ್ದು ಇದೆ. ಇದು ಗದ್ಯ ರೂಪದಲ್ಲಿದ್ದು ಪ್ರಾಚೀನ ಭಾಷೆಯಲ್ಲಿ ಹೆಚ್ಚಿನ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು. ಭಾಷೆ ಬಳಕೆ ಅಂತಕ್ಕಂಥದ್ದು ಬ್ರಾಹ್ಮಣಗಳ ಭಾಷೆ. ಇದರಲ್ಲಿ ಭೌಗೋಳಿಕ ವಿವರಣೆಯು ಸಹ ಋಗ್ವೇದದ ಪ್ರದೇಶಗಳಿಗಿಂತ ಭಿನ್ನವಾಗಿರ್ತಕ್ಕಂಥದ್ದು ನೋಡಿ. ಈ ರೀತಿಯಾಗಿರ್ತಕ್ಕಂಥ ಸಾಮವೇದ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಇದು ಕೇವಲ ಋಗ್ವೇದವನ್ನ ಓದತಕ್ಕಂಥ ಒಂದು ವ್ಯವಸ್ಥೆ. ಆದರೆ ಯಜುರ್ವೇದ ಅಂತಕ್ಕಂಥದ್ದು ಕಪ್ಪು ಅಂದ್ರೆ ಕೃಷ್ಣ, ಬಿಳಿ ಅಂದ್ರೆ ಶುಕ್ಲ ಅಂತಕ್ಕಂಥದ್ದು. ಈ ಕಪ್ಪು ಅಂತಕ್ಕಂಥದ್ರಲ್ಲಿ ಹೆಚ್ಚಿನ ಮಂತ್ರಗಳ ಉಚ್ಚಾರಣೆಯನ್ನ ಋಗ್ವೇದ ಕಾಲದಿಂದಲೇ ಆರಿಸಿಕೊಂಡು ಬಂದಿರ್ತಕ್ಕಂಥ ಕಾಣಬಹುದು.
ಅದೇ ರೀತಿ ಬಿಳಿ ಅಂತಕ್ಕಂಥದ್ದು ಮಂತ್ರ ಶ್ಲೋಕಗಳನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಆನಂತರ ದಿನಗಳಲ್ಲಿ ಯಜುರ್ವೇದ ಅಂತಕ್ಕಂಥದ್ದು ಮಂತ್ರಗಳು ಶ್ಲೋಕಗಳು ವಿವರಣೆ ಕಾಣುವುದಿಲ್ಲ. ಇದರಲ್ಲಿ ಒಂದೇ ಏನು ಕಬ್ಬಿಣದ ಬಗ್ಗೆ ಉಲ್ಲೇಖಗಳಿರ್ತಕ್ಕಂಥದ್ದನ್ನ ಕಾಣಬಹುದು. ಕಬ್ಬಿಣದ ಬಗ್ಗೆ ಉಲ್ಲೇಖಗಳಿವೆ. ಕಬ್ಬಿಣದ ಬಗ್ಗೆ ಉಲ್ಲೇಖವನ್ನು ನಾವು ಕಾಣಬಹುದಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ನಾವು ಅಥರ್ವವೇದವು ಗಾತ್ರ ಮತ್ತು ವಿಷಯ ದೃಷ್ಟಿಯಿಂದ ಋಗ್ವೇದವನ್ನು ಹೆಚ್ಚು ಹೋಲುತ್ತೆ. ಯಾವುದು ಅಥರ್ವವೇದ. ಇದರಲ್ಲಿ ಸುಮಾರು 10ನೇ ಮಂಡಲ, ಋಗ್ವೇದ 10ನೇ ಮಂಡಲದಿಂದ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡು ಅಥರ್ವವೇದವು ಗದ್ಯ ರೂಪದಲ್ಲಿದ್ದು ಇದು ಹೆಚ್ಚಿನ ಪ್ರಾಚೀನ ಭಾಷೆಗಿಂತ ಬ್ರಾಹ್ಮಣ ಭಾಷೆ ಬೇಕಾಗಿದ್ದು ಇದರಲ್ಲಿ ಭೌಗೋಳಿಕ ವಿವರಣೆಯನ್ನು ಸಹ ಈ ಪ್ರದೇಶ ಅಂತಕ್ಕಂಥದ್ದು ಒಳಗೊಂಡಿರುವುದನ್ನು ನಾವು ಕಾಣಬಹುದು. ಆರ್ಯರು ಪೂರ್ವಕ್ಕೆ ಚಲಿಸುವುದನ್ನು ಇದು ಸೂಚಿಸುತ್ತದೆ. ಈ ರೀತಿಯಾಗಿರ್ತಕ್ಕಂತಹ ನಾವು ಅದರ ಹಿನ್ನೆಲೆಯನ್ನ ಯಾವ್ಯಾವ ಸಾಮವೇದ, ಅಥರ್ವವೇದ, ಯಜುರ್ವೇದ ಅಂತಕ್ಕಂಥದ್ದನ್ನ ನಾವು ಕಾಣಬಹುದು. ಸಾಮವೇದ ಅಂತಕ್ಕಂಥದ್ದು ಋಗ್ವೇದ ಹಲವಾರು ಅಂಶಗಳನ್ನ ಸಾರವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಯಜುರ್ವೇದ ಅಂತಕ್ಕಂಥದ್ದು ಕಬ್ಬಿಣದ ಬಗ್ಗೆ ಮಾತ್ರ ಉಲ್ಲೇಖವಿದೆ. ಅದೇ ಅಥರ್ವವೇದದಲ್ಲಿ ಕಪ್ಪು ಮತ್ತು ಕೃಷ್ಣ, ಕಪ್ಪು ಅಂದರೆ ಕೃಷ್ಣ, ಬಿಳಿ ಅಂದರೆ ಶುಕ್ರ. ಕಪ್ಪು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಇದು ಋಗ್ವೇದ ಕಾಲದ ಕೆಲವು ಅಂಶಗಳನ್ನ ಒಳಗೊಂಡಿರ್ತಕ್ಕಂಥದ್ದನ್ನು ಕಾಣಬಹುದು. ಮಂತ್ರಗಳ ಉಚ್ಚಾರಣೆಯನ್ನು ಕಾಣಬಹುದು. ಬಿಳಿ ಶುಕ್ರದಲ್ಲಿ ಮಂತ್ರ ಮತ್ತು ಶ್ಲೋಕಗಳ ವಿವರಣೆಯನ್ನ ಕಾಣಬಹುದು. ಆದರೆ ಯಜುರ್ವೇದದಲ್ಲಿ ಕಬ್ಬಿಣದ ಮಾತ್ರ ಉಲ್ಲೇಖವಿಲ್ಲ. ಅಥರ್ವವೇದ ಅಂತಕ್ಕಂಥದ್ದು 10ನೇ ಮಂಡಲದಲ್ಲಿ ವಿವರಿಸಿದಂತೆ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ. ಇದು ಭಾಷೆಯ ಗದ್ಯ ರೂಪದಲ್ಲಿದ್ದು ಭಾಷೆಯ ಬಳಕೆ ಪ್ರಾಚೀನ ಭಾಷೆಗಿಂತ ಬ್ರಾಹ್ಮಣ ಭಾಷೆಯನ್ನು ಹೆಚ್ಚು ಬಳಸಿರ್ತಕ್ಕಂಥದ್ದನ್ನ ಕಾಣಬಹುದು. ಹಾಗೂ ಇಲ್ಲಿ ಭೌಗೋಳಿಕ ಹಿನ್ನೆಲೆಯನ್ನ ನಾವು ಕಂಡು ಆರ್ಯರು ಪೂರ್ವಕ್ಕೆ ಚಲಿಸುವಂತಹ ಒಂದು ಉಲ್ಲೇಖ ಅಂತಕ್ಕಂಥದ್ದು ನಾವು ಸೂಚಿಸ್ತಕ್ಕಂಥದ್ದನ್ನೊಂದು ಕಾಣಬಹುದು. ಇಷ್ಟು ಇವರ ಕಾಲದಲ್ಲಿ ಇರ್ತಕ್ಕಂಥ ಋಗ್ವೇದ ಕಾಲದ ನಂತರದಲ್ಲಿ ನೆಕ್ಸ್ಟ್ ಋಗ್ವೇದ ಕಾಲದ ಒಂದು ಸಾಮಾಜಿಕ ವ್ಯವಸ್ಥೆ. ಋಗ್ವೇದ ಕಾಲದ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿ ಅಂತಕ್ಕಂಥದ್ದನ್ನ ತಿಳಿಯೋಣ. ಸಾಮಾಜಿಕ ವ್ಯವಸ್ಥೆ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಋಗ್ವೇದದ ಕೊನೆಯ ಭಾಗದಲ್ಲಿ ಪುರುಷ ಸೂಕ್ತದಲ್ಲಿ ಪ್ರಸ್ತಾಪಿಸಿಕೊಂಡಂತೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಎಂಬ 4 ವಿಭಜನೆಗಳು ಇದ್ದವು. ಪುರುಷ ಸೂಕ್ತಗಳಲ್ಲಿ ವ್ಯಕ್ತಪಡಿಸಿದ ಋಗ್ವೇದ ಕಾಲದಲ್ಲಿದ್ದಂತಹ 4 ವರ್ಣಗಳಂತಕ್ಕಂಥದ್ದು. ಇದರಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತಕ್ಕಂಥವರು ಇದ್ರು. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಅಂತಕ್ಕಂಥವರು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇತ್ತು. ಯಾವುದರಿಂದ ಋಗ್ವೇದ ಕಾಲದಲ್ಲಿ ಪ್ರಸ್ತಾಪಿಸಿದಂತೆ ಪುರುಷ ಸೂಕ್ತದಲ್ಲಿ ಕಂಡುಬಂದಿರತಕ್ಕಂಥದ್ದು. ಬ್ರಾಹ್ಮಣರು ವೈದಿಕ ಯಜ್ಞ ಮತ್ತು ಆಚರಣೆಗಳನ್ನು ಮಾಡ್ತಾ ಇದ್ರು. ವೈದಿಕ ಯಜ್ಞ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಬ್ರಾಹ್ಮಣರ ಕೆಲಸ ಆಗಿತ್ತು. ಕ್ಷತ್ರಿಯರು ಅಂತಕ್ಕಂಥವರು ಇದಕ್ಕೆ ಜನರು ಅಂತಕ್ಕಂಥವರು ಪ್ರತಿಫಲವನ್ನು ಕಾಣಿಕೆಗಳನ್ನ ನೀಡ್ತಾ ಇದ್ರು. ಜಮೀನು ಹೊಂದುವುದರಲ್ಲಿ, ಗೋಗಳನ್ನು ಹೊಂದುವುದರಲ್ಲಿ, ಪೂಜೆಯಲ್ಲಿ, ದೇವರ ವಿಚಾರದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದ್ರು. ಜಮೀನನ್ನು ಪಡೀತಕ್ಕಂಥದ್ರಲ್ಲಿ, ಪೂಜೆ ವಿಧಿವಿಧಾನಗಳನ್ನು ಮಾಡತಕ್ಕಂಥದ್ರಲ್ಲಿ, ಗೋವುಗಳನ್ನು ಪಡೆಯುವುದರಲ್ಲಿ, ದೇವರ ವಿಚಾರದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನ ಯಾರು ಪಡ್ಕೊಂಡಿದ್ರು? ಬ್ರಾಹ್ಮಣರು ಅಂತಕ್ಕಂಥವ್ರು. ಇವತ್ತಿನ ಆಧುನಿಕ ಯುಗದಲ್ಲಿ ಅದೇ ನಾವು ಹೆಚ್ಚಾಗಿ ಕಾಣ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಬ್ರಾಹ್ಮಣರು ವೈದಿಕ ಯಜ್ಞ ಮತ್ತು ಆಚರಣೆಗಳನ್ನ, ಗೋವುಗಳನ್ನು ಸಂರಕ್ಷಣೆ ಮತ್ತು ಗೋವುಗಳನ್ನು ಪಡಿತಕ್ಕಂಥದ್ದು ಅಥವಾ ಕಾಣಿಕೆಗಳನ್ನು ಪಡಿತಕ್ಕಂಥದ್ದು, ಅಷ್ಟೇ ಮಂತ್ರಗಳನ್ನು ಪಠಣೆ ಮಾಡ್ತಕ್ಕಂಥದ್ದು, ಜಮೀನನ್ನು ಪಡಿತಕ್ಕಂಥದ್ದು ಹೆಚ್ಚು ಪ್ರಾಮುಖ್ಯತೆಯನ್ನ ಇವರು ಪಡ್ಕೊಂಡಿದ್ರು.
ಯಾರು ವೇದಗಳ ಕಾಲದಲ್ಲಿರ್ತಕ್ಕಂತಹ ಬ್ರಾಹ್ಮಣರು ಅಂತಕ್ಕಂಥವರು. ಹಾಗೆ ನಾವು ನೋಡಿದಾಗ ರಾಜನನ್ನ ಕ್ಷತ್ರಿಯರು, ರಾಜನು ಜನರನ್ನ ಆಳ್ತಕ್ಕಂಥದ್ದು, ಜನರನ್ನ ಆಳ್ತಕ್ಕಂಥದ್ದು, ಯುದ್ಧಗಳನ್ನ ಮಾಡ್ತಕ್ಕಂಥದ್ದು, ಆಮೇಲೆ ಬಿಲ್ಲುವಿದ್ಯೆಯಲ್ಲಿ ಪರಿಣಿತಪಡ್ತಕ್ಕಂಥ ರಥಗಳ ಮೇಲೆ ಕುಳಿತು ಯುದ್ಧ ಮಾಡ್ತಕ್ಕಂಥದ್ದು, ರಾಜನು ಅಂತಕ್ಕಂಥದ್ದು ಹೆಚ್ಚು ಮಹತ್ವವನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಉತ್ತರ ವೇದಿಕೆಯ ಕಾಲದಲ್ಲಿ ಕಂಡುಬಂದಂತಹ ಕ್ಷತ್ರಿಯರ ಕೆಲಸವಾಗಿತ್ತು. ಹಾಗೆ ವೈಶ್ಯರು ಕಾಣಿಕೆಯನ್ನ ಇನ್ನೊಬ್ಬರಿಗೆ ಕೊಡಬೇಕಾಗಿತ್ತು. ಇವರು ಇಷ್ಟ ಬಂದಾಗ ದಬ್ಬಳಿಗೆ ಒಳಪಡದಾಗಿತ್ತು. ಯಜ್ಞ ಮಾಡುವ ಮತ್ತು ಅಲ್ಲಿ ಪ್ರವೇಶಿಸುವ ಹಕ್ಕು ಇವರಿಗೆ ಇರಲಿಲ್ಲ. ನೋಡಿ, ವೈಶ್ಯರಂತಕ್ಕಂಥವರು ಏನ್ ಮಾಡಬೇಕಾಗಿತ್ತು? ವ್ಯಾಪಾರ ಮಾಡುತ್ತಾ ದಾನ ಮಾಡಬೇಕಾಗಿತ್ತು. ಪ್ರಾಮುಖ್ಯತೆಯನ್ನ ಪಡೆದಿದ್ರು. ಆಮೇಲೆ ಇವರಿಗೆ ಯಜ್ಞಯಾಗದಲ್ಲಿ ಪ್ರವೇಶಿಸುವ ಹಕ್ಕು ಅಂತಕ್ಕಂಥದ್ದು ಇವರಿಗೆ ಇರಲೇ ಇಲ್ಲ. ಅಷ್ಟು ಮತ್ತೆ ಮೇಲಿನ 2 ವರ್ಗಗಳಿಗಿಂತ ಕೆಳಗಿನಂತರೂ ಸಹ ಇವರು ಆರ್ಯರು ಅಂತಕ್ಕಂಥದ್ದಾಗಿದ್ದು. ನೆಕ್ಸ್ಟ್ ದಾಸ್ಯರು ಮತ್ತು ದಾಸರು ಅಂತಕ್ಕಂಥವ್ರು ಹೊರಗಡೆ ಇರಬೇಕಾಗಿತ್ತು. ಶೂದ್ರ ವರ್ಣ ವ್ಯವಸ್ಥೆಯಲ್ಲಿ ಕೊನೆಯ ಹಂತದಲ್ಲಿ ಇವರನ್ನ ಶೂದ್ರರು ಅಂತಕ್ಕಂಥವ್ರು ಅಸ್ಪೃಶ್ಯರಾಗಿ ಕಾಣಬಹುದಾಗಿತ್ತು. ಈ ಒಂದು ಕಾಲದಲ್ಲಿ ಕಂಡುಬಂದಿರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ. ಕ್ರಮೇಣ ಶೂದ್ರರನ್ನ ವರ್ಣಕ್ಕೆ ಸೇರಿಸಿಕೊಂಡು ಅವರಿಗೆ ಯಾವ ಹಕ್ಕುಗಳನ್ನು ನೀಡಲಿಲ್ಲ. ಶೂದ್ರರನ್ನು ಬೇಕಾದಾಗ ಹೊರಹಾಕಬಹುದಾಗಿತ್ತು, ಕೊಲ್ಲಬಹುದಾಗಿತ್ತು. ಶೂದ್ರರು ಯಜ್ಞಯಾಗವನ್ನು ಮಾಡುವ ಅಧಿಕಾರ ಅಂತಕ್ಕಂಥದ್ದು ಅವರಿಗೆ ಇರಲಿಲ್ಲ. ಅವರು ಎಷ್ಟು ಮಹತ್ವವನ್ನು ಪಡ್ಕೊಂಡಿತ್ತು. ಒಂದನೇದಾಗಿರ್ತಕ್ಕಂಥವ್ರು ಬ್ರಾಹ್ಮಣರು ವೈದಿಕ ಯಜ್ಞಯಾಗಾದಿಗಳ ಆಚರಣೆಯನ್ನ ಮಾಡಬಹುದಾಗಿತ್ತು. ಒಂದು ಕಾಣಿಕೆಗಳನ್ನು ಸ್ವೀಕಾರ ಮಾಡಬಹುದಾಗಿತ್ತು. ದೇವರ ಬಗ್ಗೆ ಮಂತ್ರಗಳನ್ನ ಪಡಿಸ್ತಕ್ಕಂಥದ್ದು, ದೇವರ ಬಗ್ಗೆ ನಂಬಿಕೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಿದ್ರೆ, ಕ್ಷತ್ರಿಯರಾಗ್ತಕ್ಕಂಥವ್ರು ರಾಜನಾಗಿದ್ದು ಜನರನ್ನ ಆಳುವಂತನಾಗಿ ಅವನು ಯುದ್ಧಗಳನ್ನ ಮಾಡ್ತಕ್ಕಂಥದ್ದು, ರಥದ ಮೇಲೆ ಕುರಿತು ಯುದ್ಧವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ, ಜನರನ್ನ ಕಾಪಾಡ್ತಕ್ಕಂಥವನು ಆಗಿದ್ದ. ವೈಶ್ಯರು ದಾನ ಮಾಡಬಹುದಾಗಿತ್ತು. ಅವರಿಗೆ ಯಾವುದೇ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಇರಲಿಲ್ಲ. ಶೂದ್ರರು ಅಂತಕ್ಕಂಥವ್ರು ಅಸ್ಪೃಶ್ಯರಾಗಿ ಕಾಣಬಹುದಾಗಿತ್ತು. ಹಾಗೆ ಅವರನ್ನ ಬಹಳ ಗುಲಾಮರಾಗಿ ನಡೆಸ್ಕೊಳ್ತಾ ಇದ್ರು. ಕೇಳಕ್ಕೆ ಅವರನ್ನ ಕೊಲ್ಲಬಹುದಾಗಿತ್ತು ಅಥವಾ ಸಂಹಾರ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಾವು ಸಾಮಾನ್ಯವಾಗಿ ಎಲ್ಲಿ ಕಾಣಬಹುದಾಗಿತ್ತು ಅಂತಂದ್ರೆ ಉತ್ತರ ವೇದಿಕೆಯ ಕಾಲದಲ್ಲಿ ನಾವು ಕಂಡು ಬಂದಿರತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ 4 ವರ್ಣಗಳಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ಉತ್ತರ ವೇದಿಕೆ ಕಾಲದಲ್ಲಿ ನಾವು ಕೆಳಸ್ಥಾನದಲ್ಲಿ ಇದ್ರು. ಮತ್ತೆ ಮಹಿಳೆಯರು ಅಸ್ಪೃಶ್ಯತೆ ಮೂರ್ತ ಸ್ವರೂಪವನ್ನು ಪರಿಗಣಿಸಲಾಗಿತ್ತು ಅರ್ಥವ್ಯವಸ್ಥೆಯಲ್ಲಿ. ಆಮೇಲೆ ವರದಕ್ಷಿಣೆ ಪದ್ಧತಿ ಅಂತಕ್ಕಂಥದ್ದು ಉಲ್ಲೇಖವಾಗಿತ್ತು. ಮಹಿಳೆಯರ ಶ್ರಮಕ್ಕೆ ಅವರ ಕಾಲದಲ್ಲಿ ಒಂದು ಪ್ರತಿಫಲ ಸರಿಯಾಗಿರಲಿಲ್ಲ. ಬಾಲ್ಯ ವಿವಾಹ ಪದ್ಧತಿ ಇರಲಿಲ್ಲ. ಶ್ರೀಮಂತರು ಮತ್ತು ಬಲಾಢ್ಯರಲ್ಲಿ ಬಹುಪತ್ನಿತ್ವ ವಿಧಿಯರ ಮರುಕಳಿಸುತ್ತಿತ್ತು. ನೋಡಿ, ಬಾಲ್ಯ ವಿವಾಹ ಪದ್ಧತಿ ಇರಲಿಲ್ಲ, ಆದರೆ ಬಹುಪತಿತ್ವವನ್ನು ಶ್ರೀಮಂತರು ಅಥವಾ ರಾಜರು ಅಂತಕ್ಕಂಥವ್ರು ಮೇಲ್ವರ್ಗದಲ್ಲಿ ಮಾತ್ರ ಇತ್ತು. ಕೆಳವರ್ಗದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕುಗಳು ಇರಲಿಲ್ಲ. ವರದಕ್ಷಿಣೆ ಪದ್ಧತಿ ಅಂತಕ್ಕಂಥದ್ದು ಇರಲಿತ್ತು. ಅಷ್ಟೇ ಅಲ್ಲದೆ ಬಹು ವಿಧಿವೆಯರು ಮದುವೆ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥವರ ಕಾಲದಲ್ಲಿ ಇತ್ತು. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಅವರ ಕಾಲದಲ್ಲಿ ನಾವು ಕಾಣಬಹುದು. ಇಂಥ ಒಂದು ವ್ಯವಸ್ಥೆಯನ್ನ ಉತ್ತರ ವೇದಿಕೆ ಕಾಲದಲ್ಲಿ ನಾವು ಕಾಣಬಹುದು. ಇಷ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಒಂದು ಆರ್ಯರ ಕಾಲದಲ್ಲಿ ಕಂಡುಬಂದಿರತಕ್ಕಂತಹ ಋಗ್ವೇದ ಕಾಲದಲ್ಲಿ ಏನು ರಾಜಕೀಯ ವ್ಯವಸ್ಥೆ ರಾಜನು ಅಂತಕ್ಕಂಥವನು ಒಂದು ಬುಡಕಟ್ಟುಗಳ ಜನಾಂಗಗಳ ನಡುವೆ ಹೋರಾಟ ಮಾಡಿ ಅವರು ವಂಶ ಪರಂಪರೆಯಾಗಿ ಅಧಿಕಾರವನ್ನು ಮಾಡುತ್ತಾ ಅದರ ಜೊತೆಯಲ್ಲಿ ಹೋರಾಡುವವನ್ನ ಸೈನಿಕರು ಪುರೋಹಿತನಂತಕ್ಕಂಥನ್ನು ಹೋತರು ತಿಳ್ಬಿಟ್ಟು ಕರೆದ್ರು. ಅವನು ಪುರೋಹಿತರು ಯಜ್ಞಯಾಗಾದಿಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಇತ್ತು ಅವರ ಕಾಲದಲ್ಲಿ. ಅದೇ ರೀತಿ ಧಾರ್ಮಿಕ ವ್ಯವಸ್ಥೆಯಲ್ಲಿ ಯಜ್ಞಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು, ಪ್ರಾಣಿ ಬಲಿಯನ್ನು ಕೊಡ್ತಕ್ಕಂಥದ್ದು, ಸೋಮಾಸುರ ಅಂತಕ್ಕಂತಹ ಪಾನೀಯಗಳನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಹಾಗೂ ಇತರ ಬುಡಕಟ್ಟುಗಳಾಗಿರ್ತಕ್ಕಂಥ ದಾಸ್ಯ ಮತ್ತು ಪ್ರಾಣಿಗಳನ್ನು ಸಹ ಸಂಹಾರ ಮಾಡ್ತಕ್ಕಂಥದ್ದು, ಅವರ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು, ದಮನಕಾರ ಮಾಡ್ತಕ್ಕಂಥದ್ದು ಋಗ್ವೇದ ಕಾಲದಲ್ಲಿ ನಾವು ಕಂಡುಬರ್ತಕ್ಕಂಥದ್ದು ನೋಡಿದ್ವಿ. ಅದೇ ರೀತಿ ಧಾರ್ಮಿಕ ವ್ಯವಸ್ಥೆಯಲ್ಲಿ ಸಹ
ಹೆಚ್ಚು ಪ್ರಾಮುಖ್ಯತೆಯನ್ನ ಈ ರಾಜರು ಮತ್ತು ಸಿರಿವಂತರು ಅಂತಕ್ಕಂಥವ್ರು ಪಡೆದುಕೊಂಡು ಪುರೋಹಿತರು ಅಂತಕ್ಕಂಥವನು ಕೇವಲ ಮಂತ್ರಗಳ ಉಚ್ಚಾರಣೆ ಶ್ಲೋಕಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಕಂಡು ಬಂದರೆ ಉತ್ತರ ವೇದಿಕೆ ಕಾಲದಲ್ಲಿ ನಂತರದ ವೈದಿಕ ಕಾಲ ಅಂತಕ್ಕಂಥ ನಾವು ನೋಡಿದಾಗ ಯಜುರ್ವೇದ, ಸಾಮವೇದ ಮತ್ತು ಅಥರ್ಣ ವೇದ ಅಂತಕ್ಕಂಥದ್ದು ಈ ವೇದಗಳು ಅಂತಕ್ಕಂಥದ್ದು ಒಂದೊಂದು ರೀತಿಯಾಗಿರ್ತಕ್ಕಂಥವು. ಒಂದನ್ನು ಹೋದರೆ ಒಂದನೇದಾಗಿರ್ತಕ್ಕಂಥ ಸಾಮವೇದ ಅಂತಕ್ಕಂಥ ಋಗ್ವೇದದ ಕೆಲವು ವಿವರಣೆಗಳನ್ನ ಸಂಪೂರ್ಣವಾಗಿ ಒಳಗೊಂಡಿರ್ತಕ್ಕಂಥದ್ದನ್ನ ಕಾಣಂದ್ರೆ ಅಥರ್ವ ವೇದ ಅಂತಕ್ಕಂಥದ್ದು ನಾವು ನೋಡಿದಾಗ ಅದು ತನ್ನದಾಗಿರ್ತಕ್ಕಂತಹ ಒಂದು ಬಿಳಿ, ಕಪ್ಪು ಮತ್ತು ಬಿಳಿ ಅಂತಕ್ಕಂತಹ ಶ್ಲೋಕಗಳನ್ನು ಒಳಗೊಂಡಿದ್ದು ಒಂದು ಮಂತ್ರ ಪಠಣ ಉಚ್ಚಾರಣೆಯನ್ನು ಮಾಡಿದ್ರೆ ಮತ್ತೊಂದು ತನ್ನದೇ ಆಗಿರ್ತಕ್ಕಂಥ ಸ್ವರೂಪವನ್ನು ಪಡೆದುಕೊಂಡ್ರೆ ಅದೇ ರೀತಿ ಒಂದು ಅಥರ್ಣ ವೇದ ಅಂತಕ್ಕಂಥದ್ದು ಗದ್ಯ ರೂಪದಲ್ಲಿದ್ದು ಇದನ್ನ ಪ್ರಾಚೀನ ಭಾಷೆಗಿಂತ ಬ್ರಾಹ್ಮಣ ಭಾಷೆಯಲ್ಲಿ ಹೆಚ್ಚು ಉಲ್ಲೇಖವಾಗಿರ್ತಕ್ಕಂಥದ್ದನ್ನ ಕಾಣಬಹುದು. ಅದಾದ ನಂತರ ಅವರ ಕಾಲದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ 4 ರೀತಿಯಾಗಿರ್ತಕ್ಕಂಥ ವರ್ಗಗಳನ್ನು ಕಾಣ್ತೀವಿ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತಕ್ಕಂಥದ್ದನ್ನ ಕಾಣ್ತೀವಿ. ಬ್ರಾಹ್ಮಣರು ವೈದಿಕವಾಗಿರ್ತಕ್ಕಂಥ ಯಜ್ಞಯಾಗಾದಿಗಳನ್ನ ಮಾಡುತ್ತಕ್ಕಂಥದ್ದು, ಮಂತ್ರಗಳ ಪಠಣೆ ಮತ್ತು ಉಚ್ಚಾರಣೆ ಮಾಡ್ತಕ್ಕಂಥಕ್ಕಾಗಿ ಕಾಣಿಕೆಗಳನ್ನ ಸ್ವೀಕಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದ್ರೆ ಜಮೀನನ್ನು ಹೊಂದುವುದು ಮತ್ತು ಗೋವುಗಳನ್ನು ಪಡೆಯುವುದರಲ್ಲಿ, ಪೂಜೆಯಲ್ಲಿ, ದೇವರ ವಿಚಾರದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನ ಆ ಒಂದು ಪುರೋಹಿತರು ಅಥವಾ ಬ್ರಾಹ್ಮಣರು ಪಡೆದುಕೊಂಡ್ರೆ, ಎರಡನೇ ಕ್ಷತ್ರಿಯರು, ರಾಜರು ಅಂತಕ್ಕಂಥವರು ಯುದ್ಧಗಳನ್ನ ಮಾಡ್ತಕ್ಕಂಥದ್ದು, ರಥದ ಮೇಲೆ ಕುಳಿತು ಮತ್ತು ಆ ಶತ್ರುಗಳನ್ನು ಸಂಹಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆ ಒಂದು ಕಾಲಾವಧಿಯಲ್ಲಿ ಇತ್ತು. ಹಾಗೆ ಇವರು ಬಿಲ್ಲುವಿದ್ಯೆಯಲ್ಲಿ ಪರಿಣಿತರಾಗಿರ್ಬೇಕಾಗಿತ್ತು ಮತ್ತು ಯೋಧನಾಗಿ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ವೈಶ್ಯರು ಕಾಣಿಕೆಯನ್ನು ಇನ್ನೊಬ್ಬರಿಗೆ ಕೊಡಬೇಕಾಗಿತ್ತು. ಇವರಿಗೆ ಯಜ್ಞಯಾಗಾದಿಗಳಲ್ಲಿ ಭಾಗವಹಿಸ್ತಕ್ಕಂಥ ಒಂದು ವ್ಯವಸ್ಥೆ ಇವರ ಕಾಲದಲ್ಲಿ ಇರಲೇ ಇಲ್ಲ. ಅಷ್ಟೇ ಅಲ್ಲದೆ ಮೂರನೇದಾಗಿರ್ತಕ್ಕಂಥ ಒಂದು 4ನೇದಾಗಿರ್ತಕ್ಕಂತಹ ಶೂದ್ರರಂತೂ ಅಸ್ಪೃಶ್ಯರಾಗಿ ಕಾಣಬಹುದಾಗಿತ್ತು. ಶೂದ್ರರನ್ನು ಒಣಗಿ ಸೇರಿಸಿಕೊಂಡರೂ ಸಹ ಅವರಿಗೆ ಶೂದ್ರರನ್ನ ತಮಗೆ ಬೇಕಾದಾಗ ಬಳಸಿಕೊಳ್ಳಬಹುದಾಗಿತ್ತು ಅಥವಾ ಹೊರ ಹಾಕಬಹುದಾಗಿತ್ತು, ಸೋಲಿಸಿಕೊಳ್ಳಬಹುದಾಗಿತ್ತು. ಶೂದ್ರರು ಯಜ್ಞಯಾಗಾದಿಗಳನ್ನು ಮಾಡುವಂತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಇರಲೇ ಇಲ್ಲ. ಸಮಾಜದಲ್ಲಿ ಶ್ರೇಣಿಗಟ್ಟಲೆ ಹೆಣ್ಣನ್ನ ಕೆಳಸ್ಥಾನದಲ್ಲಿ ಇರಿಸಲಾಗಿತ್ತು. ಹೆಣ್ಣನ್ನ, ಮಹಿಳೆಯರನ್ನು ಅಸತ್ಯದ ಮೂರ್ತ ಸ್ವರೂಪ ಅಂತ ಹೇಳಿದ್ರು. ಅಥರ್ಣ ವೇದದ ಸಮಯಕ್ಕೆ ಸಹ ವರದಕ್ಷಿಣೆ ಪದ್ಧತಿ ಅಂತಕ್ಕಂಥದ್ದು ಉಲ್ಲೇಖವಾಗಿರ್ತಕ್ಕಂಥದ್ದು. ಮಹಿಳೆಯರ ಶ್ರಮಕ್ಕೆ ಪ್ರತಿಫಲ ಅಂತಕ್ಕಂಥದ್ದು ಇರಲಿಲ್ಲ. ಬಾಲ್ಯ ವಿವಾಹ ಪದ್ಧತಿ ಅಂತಕ್ಕಂಥದ್ದು ಇರಲಿಲ್ಲ. ಶ್ರೀಮಂತರು ಮತ್ತು ಬಲಹಟರಲ್ಲಿ ಬಹುಮತಿಯನ್ನು ಇಟ್ಟು ವಿಧವೆಯರ ಮರುವಿವಾಹ ಮಾಡಿಕೊಳ್ಳುವ ಒಂದು ಸಾಧ್ಯತೆ ಅಂತಕ್ಕಂಥದ್ದು ಈ ಕಾಲಾವಧಿಯಲ್ಲಿ ಇತ್ತು. ಈ ರೀತಿಯಾಗಿರ್ತಕ್ಕಂತಹ ಪ್ರಾಚೀನ ಭಾರತ ನಾಗರಿಕತೆಗಳಲ್ಲಿ ನಾವು ಆರ್ಯರ ಕಾಲಕ್ಕೆ ಸಂಬಂಧಿಸಿದ ಉತ್ತರ ವೇದಿಕೆ ಕಾಲ ಮತ್ತು ಋಗ್ವೇದ ಕಾಲದಲ್ಲಿ ಕಂಡುಬಂದಿರ್ತಕ್ಕಂಥದ್ದು. ನಾಳೆ ನಾವು ಅರ್ಥ ವ್ಯವಸ್ಥೆ ಹಾಗೂ ರಾಜಕೀಯ ವ್ಯವಸ್ಥೆ ಮತ್ತು ಧಾರ್ಮಿಕ ವ್ಯವಸ್ಥೆಯನ್ನ ಒಂದೊಂದಾಗಿ ತಿಳಿಯೋಣ. ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಹೇಗಿತ್ತು ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳೋಣ. ಈಗ ನಾವು ಇದುವರೆಗೂ ಮಾಡಿರ್ತಕ್ಕಂಥ ಒಂದು ಪಾಠದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ನಿಮಗೆ ಗೃಹಪಾಠಕ್ಕಾಗಿ ನೀಡ್ತೀವಿ. ಆ ನೀಡಿರ್ತಕ್ಕಂತಹ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅವುಗಳನ್ನು ಬರೆದು ಮತ್ತು ಅದರ ಬಗ್ಗೆ ತಿಳಿದುಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಋಗ್ವೇದ ಕಾಲದ ರಾಜಕೀಯ ವ್ಯವಸ್ಥೆ ಬಗ್ಗೆ ಒಂದು ಪ್ರಬಂಧವನ್ನು ಬರೆಯಿರಿ. ನೆಕ್ಸ್ಟ್, ಋಗ್ವೇದ ಕಾಲದಲ್ಲಿ ಇರ್ತಕ್ಕಂಥ ಧಾರ್ಮಿಕ ವ್ಯವಸ್ಥೆ ಹೇಗಿತ್ತು? ಉತ್ತರ ವೇದಿಕೆ ಕಾಲದಲ್ಲಿ ಸಾಮವೇದ, ಅಥರ್ಣ ವೇದ ಮತ್ತು ಯಜುರ್ವೇದಗಳು ಅಂತಕ್ಕಂಥವು ಯಾವ ರೀತಿ ಭಿನ್ನಗಳಿಂದ ಕುಳಿತಂದ್ರೆ ಅವರ ಒಂದು ಯಜ್ಞಯಾಗಾದಿಗಳನ್ನು ಮಾಡಬೇಕು ಅಥವಾ ಶ್ಲೋಕಗಳು, ಭಾಷೆ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಎಂಬುದನ್ನು ಚರ್ಚಿಸಿ, ಅಷ್ಟೇ ಅಲ್ಲದೆ ಆ ಒಂದು ಉತ್ತರ ವೇದಿಕೆ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನ ಕುರಿತು ತಮ್ಮ ವಾಕ್ಯಗಳಲ್ಲಿ ಬರೆಯಬೇಕಂತ ಹೇಳಿ ಈ ರೀತಿ ನಾವು ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು. ಅರ್ಥ ಆಯ್ತಾ ಮಕ್ಕಳ? ಈಗ ಇಷ್ಟು ಇದರ ಬಗ್ಗೆ ಸಂಬಂಧಿಸಿದಂತೆ ನಾವು ಸಾಮಾನ್ಯವಾಗಿ ಆರ್ಯರು ಅಂತಕ್ಕಂಥವರು ಯಾವ ರೀತಿ ಬಂದು ನಮ್ಮ ಭಾರತಕ್ಕೆ ಬಂದು ಭಾರತದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಕಾಲಗಳು ಋಗ್ವೇದ ಕಾಲ, ಯಜುರ್ವೇದ, ಸಾಮವೇದ, ಅಥರ್ವವೇದ
ಒಂದು ಕಾಲದಲ್ಲಿ ಅವರು ಬಂದಿರತಕ್ಕಂತಹ ರಾಜಕೀಯ ವ್ಯವಸ್ಥೆ, ಅರ್ಥವ್ಯವಸ್ಥೆ, ಸಾಮಾಜಿಕ ಜೀವನ, ಧಾರ್ಮಿಕ ಜೀವನಗಳ ಬಗ್ಗೆ ನಾವು ಒಂದೊಂದಾಗಿ ತಿಳಿದಾಗ ಋಗ್ವೇದ ಕಾಲದಲ್ಲಿದ್ದಂತಹ ಸಾಮಾಜಿಕ ಜೀವನ, ಅರ್ಥವ್ಯವಸ್ಥೆ ಮತ್ತು ಇವುಗಳ ಬಗ್ಗೆ ಎಲ್ಲ ತಿಳಿದುಕೊಂಡ್ವಿ. ಅವರ ಕಾಲದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ನೋಡಿ, ಋಗ್ವೇದ ಕಾಲಕ್ಕಿಂತ ಹೆಚ್ಚಾಗಿ ಋಗ್ವೇದ ಕಾಲದಲ್ಲಿ ರಾಜರು, ಶ್ರೀಮಂತರು ಮತ್ತು ಪುರೋಹಿತರು ಅಂತಕ್ಕಂಥವ್ರು ಇದ್ರು. ಆನಂತರ ದಾಸ್ಯರು ಮತ್ತು ಪಾಣಿಗಳಂತಕ್ಕಂತಹ ಇತರ ಗುಣಗಳು ಇದ್ವು. ಆದರೆ ನಾವು ಹೋಲಿಕೆ ಮಾಡಿಕೊಂಡ್ರೆ ಸಾಮವೇದ, ಅಥರ್ವವೇದ ಮತ್ತು ಯಜುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಕಾಲದಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅವರು ಯಾವ ಕೆಲಸಗಳನ್ನು ಮಾಡ್ತಕ್ಕಂಥದ್ದನ್ನ ನಾವು ತಿಳಿದುಕೊಂಡು ಇಷ್ಟು ಇದಕ್ಕೆ ಸಂಬಂಧಿಸಿದಂತೆ ನಾವು ಹೇಳ್ತಕ್ಕಂಥದ್ದು ಮಕ್ಕಳ. ಹೀಗಾಗಿ ಈ ಪಾಠ ನಾಳೆಗೆ ಮಾತ್ರ ಸ್ವಲ್ಪ ಇದೆ. ಒಂದು ಧಾರ್ಮಿಕ ವ್ಯವಸ್ಥೆ ಮತ್ತು ಅರ್ಥವ್ಯವಸ್ಥೆ ಮತ್ತು ಅರ್ಥವ್ಯವಸ್ಥೆ ಹಾಗೂ ರಾಜಕೀಯ ವ್ಯವಸ್ಥೆ ಬಗ್ಗೆ ನಾಳೆ ತಿಳಿಯೋಣ.